ಎಲ್ಲರೂ ಬಂದಿರಿ. ಭಾಳ ಚಲೋ ಆತು, ಭಾಳ ಚಲೋ ಆತು. ಓಡ್ಲೆ ಓಡಿ ಅಡಿಗೆ ಎರಡು ಸೇರ್ಕೊಡ್ರಿ, ಇಲ್ಲಾಂದ್ರ ಇಂಗ್ಲೆಂಡ್ ರಾಣಿ ಹಡಗ ಹತ್ಕೊಂಡು ಮಾರಿ ಬರಾಕತ್ತಾಳ. ಮಾರಿ ಮನೆಯಾಗಿ ನೀಲಿಗಳು ಚಟಪಟ ಚಟಪಟ ಬಿದ್ದು ಸತ್ತಂಗ ಸಾಯ್ತಿರೋ ಮಕ್ಕಳ್ರಿ. ಮಕ್ಕಳು ಬರೀ ಕಟ್ಕೊಂಡು ಓಡಿ ಹೋಗ್ರೆ ಹಳ್ಳ ಕೊಳ್ಳದ ಹಾಕಿ ನಾನು ಕೂಡ ಬರ್ತಿ. ಬಾ ಬಾ ಬಾ. ಇಂಥ ಬಿಸಿಲಾಗೂ ನನಗೆ ತಂಡಿ ಹಾಕಬೇಕಲ್ಲ. ಮಾರಿ ಮೈಯೊಳ ಬಕ್ಕಾಳ ಆಕೆ ಕೆಲಸ ಶುರು ಮಾಡ್ಯಾಳ. ಏನ್ ತಂದೈತಿ? ಏ ಮುನಪ್ಪ, ಮಾರಿ ಬಂದಳು. ಮಾರಿ ಸಂಗಿ ಕಾಳವ ಮಾರಿ ಬಂದಾಳ. ಮಾರಿ ಬಂದಾಳು, ಮಾರಿ ಬಂದಾಳು. ನನ್ನೊಳಗನ ತಿಳ್ಕೊಂಡೆ, ನನಗ್ ಬೇಕಾದ ಗಂಡನ್ನ ಮಾಡಿಕೊಂಡೆ. ನನ್ನೊಳಗನ ತಿಳ್ಕೊಂಡೆ, ನನಗ್ ಬೇಕಾದ ಗಂಡನ್ನ ಮಾಡಿಕೊಂಡೆ. ಆಜ್ಞೆ ಪ್ರಕಾರ ನಡ್ಕೊಂಡೆ, ನಾ ಎಲ್ಲಾರ ಹಂಗೊಂದ ಹರಕೊಂಡೆ. ಆಜ್ಞೆ ಪ್ರಕಾರ ನಡ್ಕೊಂಡೆ, ನಾ ಎಲ್ಲಾರ ಹಂಗೊಂದ ಹರಕೊಂಡೆ. ನನ್ನೊಳಗನ ತಿಳ್ಕೊಂಡೆ, ನನಗ್ ಬೇಕಾದ ಗಂಡನ್ನ ಮಾಡಿಕೊಂಡೆ. ನನ್ನೊಳಗನ ತಿಳ್ಕೊಂಡೆ, ಬೇಕಾದ ಗಂಡನ್ನ ಮಾಡಿಕೊಂಡೆ. 6 ಮಕ್ಕಳ ಅಡವಿ ಗಟ್ಟಿ 3 ಮಕ್ಕಳ ಬಿಟ್ಟಕೊಟ್ಟೆ. 6 ಮಕ್ಕಳ
ತಿಳ್ಕೊಂಡೆ ಬೇಕಾದ ಗಂಡನ್ನ ಮಾಡಿಕೊಂಡೆ ನನ್ನೊಳಗ ನಾ ತಿಳ್ಕೊಂಡೆ ಬೇಕಾದ ಗಂಡನ್ನ ಮಾಡಿಕೊಂಡೆ ಒಂದ ನಾಡಿದರ ಕಡಿಮೆಂದೆ ಮತ್ತೆರಡ ನಾಡಿದರ ಹೆಚ್ಚೆಂದೆ ಒಂದ ನಾಡಿದರ ಕಡಿಮೆಂದೆ ಮತ್ತೆರಡ ನಾಡಿದರ ಹೆಚ್ಚೆಂದೆ ಬೆಡಗ ಮಾತಿದು ನಿಜವೈ ತಂದೆ ಬೆಡಗ ಮಾತಿದು ನಿಜವೈ ತಂದೆ ಸುಜ್ಞಾನಿಗಳಿಗಿದು ತಿಳಿತಂದೆ ನನ್ನೊಳಗ ನಾ ತಿಳ್ಕೊಂಡೆ ಬೇಕಾದ ಗಂಡನ್ನ ಮಾಡಿಕೊಂಡೆ ನನ್ನೊಳಗ ನಾ ತಿಳ್ಕೊಂಡೆ ಬೇಕಾದ ಗಂಡನ್ನ ಮಾಡಿಕೊಂಡೆ ಶಿವ ಶಿವ ಎಂಬ ಹರಿ ಬೇಡಿಕೊಂಡೆ ಗುರು ಉಪದೇಶವನ ಪಡಕೊಂಡೆ ಶಿವ ಶಿವ ಎಂಬ ಹರಿ ಬೇಡಿಕೊಂಡೆ ಗುರು ಉಪದೇಶವನ ಪಡಕೊಂಡೆ ಭವಕ್ಕೆ ಬಾರದಂತೆ ಮಾಡಿಕೊಂಡೆ ಈ ಭವಕ್ಕೆ ಬಾರದಂತೆ ಮಾಡಿಕೊಂಡೆ ಗುರು ಗೋವಿಂದನ ಪರ ಹಿಡಕೊಂಡೆ ನನ್ನೊಳಗ ನಾ ತಿಳ್ಕೊಂಡೆ ನನ್ನ ಬೇಕಾದ ಗಂಡನ್ನ ಮಾಡಿಕೊಂಡೆ ನನ್ನೊಳಗ ನಾ ತಿಳ್ಕೊಂಡೆ ನನ್ನ ಬೇಕಾದ ಗಂಡನ್ನ ಮಾಡಿಕೊಂಡೆ ಯಾರು ನಾನು ಎಲ್ಲಿಂದ ಬಂದೀನಿ ಈ ಪರಿ ಮಾರಿ ಬ್ಯಾನಿ ನನಗ ಯಾಕೆ ಗಂಟು ಬಿದ್ದೈತಿ ತಾಯಿ ಗರ್ಭದಾಗ ಹಿಂಗ ಕುಂತಿದ್ದೆ ಸುತ್ತಲೂ ಕತ್ತಲು ತುಂಬಿತ್ತು ಹೊರಗೆಲ್ಲೋ ಬೆಳಕೈತಿ ಆ ಬೆಳಕಿಗೆ ಒಂದಿನ ಬೀಳ್ತೀನಿ ಅಂತ ಕಾದೆ 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 ಹಾವು ಕೂಡಿ ಬಂದಾಗ ರಕ್ತದ ಕೂಡ ಕೂಡ ಕತ್ತು ಉರುಳು ಬಿದ್ದೆ ಎಲ್ಲ ಬರ್ತಾ ಹೋಯ್ತು ತಾಯಿ ಹೊಟ್ಟೆಗೆ ಬಂದಿದ್ದೆ ರಕ್ತ ಮಾಂಸದ ಮುದ್ದೆಯಾಗಿದ್ದು ನಾನು ಈಗ ಎಲುಬಿನ ಕೂಡ ಹೇಳಿ ಯಾರು ಕಳಿಸಿದ್ರಲ್ಲ ಸಿದ್ಧಿ ಕಾಳು ಕಳಿಸಿದ್ರೆ ಕಡ 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 ನಡಕತ್ತೀವಿ ಈ ಸುತ್ತು ನೆಲದಾಗೆ ಹಾವು ಈ ಗುಡ್ಡದ ಕಟ್ಟಿ ಜನ ಮತ್ತಷ್ಟು ಹೆಚ್ಚಾಗೈತಿ ನೋಡಿದ್ರ ನಿಮ್ಗ ಜ್ವರ ಬಂದಾವ ಅನಿಸ್ತೈತಿ ಏನು ಒಬ್ಬ ಮನುಷ್ಯ ನೀನು ನೆಲಕೋತ ಬಿಟ್ಟಿದ್ರ ದೂರ ನಿಂತು ಕೇಳ್ತೀರದೆ ಬಾ ಗುಡಿ ಕಟ್ಟಿ ಹತ್ತಿ ಬಾ ನನ್ನ ಮೈ ಮುಟ್ಟಿ ನೋಡು ಇಡೀ ಭೂಮಿ ಆಗಿನ ಕಾವಣ್ಣೋದು ನನ್ನ ಮೈ ಒಳಗ ನೆಲೆಗೊಂಡೈತಿ ನನ್ನ ಗುಡಿ ಕಟ್ಟಿ ಹತ್ತಿ ಬಾರವಾ ಇಲ್ಲಪ್ಪ ನಾ ಗುಡಿ ಕಟ್ಟಿ ಹತ್ತಿ ಬರಂಗಿಲ್ರಿ ಬೇಕಿದ್ರ ನಿಮ್ಮ ಗುಡಿ ತುದಿ ಬರ್ರಿ ಯಾಕೆ ಬರಂಗಿಲ್ಲ ಯಾಕಂದ್ರ ನಾ ಸಮಗಾರ ಯಾಕೆ ಸಮಗಾರಿ ಸಮಗಾರ ದೇವವದೇನ್ರಿ ಈ ಜಾತಿಗಳು ಮಾಡಿದವ್ರ ಬಾಯಾಗ ನಂಗೆ ಎಕ್ಕಡ ಹತ್ತು ಮಕ್ಕಳಿ ನಮ್ಮ ಆದಿಶಕ್ತಿ ಅದಿವೆ ನಿಮ್ಮ ಕಡೆ ಎಲ್ಲರೂ ಭಾರ ಹೋಗ್ತಿರೋ ಆದಿಶಕ್ತಿ ಅದೀವಿ ನೀವು ಯಾಕಾದ್ರ ಇದ್ದೀರಿ ನಾ ಈಗಾಗ್ಲ ಜಾತಿಗೆಟ್ಟವಳಂತ ನನ್ನ ಮನೆಯಿಂದ ಹೊರಗಿಟ್ಟಾರು ಈಗ ಈ ಗುಡಿ ಕಟ್ಟಿ ಹತ್ತಿ ಅಂತ ಗೊತ್ತಾರ ಈ ಊರಿಂದ ಹೊರಗಿಡ್ತಾರ ಏನವ್ವ ಹಸ್ತಮ್ಗ ಅನ್ನ ಹಾಕ್ಲಿಕ್ಕ ಬಾಯಾಗಿರೋ ನೀರು ಕುಡಿಸ್ಲಿಕ್ಕ ಜಾತಿಗಳಾಗ್ತಾವ ನಾ ಅಜಾತ ಅದೀನಿವಾ ಅಜಾತ ಅದೀನಿ ನಿಮ್ಗ ಹಸಿವಾಗ್ತದಲ್ಲ ಲಘು ನಮ್ಮ ಮನೆಗೆ ಹೋಗಿ ಬಿಸಿ ಬಿಸಿ ಆಡಿನ ಹಾಕಿ ಕಾಸ್ಕೊಂಡ್ ಬರ್ತೀನಿ ಇಲ್ಲೇ ಇರಿ ಲಘು ಬಾರಿ ಬಂದೇ ಬಿಡ್ತೀನಿ ನಿಂದ್ರಲ್ಲಿ ಹೋಗ ನೀ ಯಾರಾಗಿ ಸಮಗಾರಕ್ಕೆ ಅಂದ್ಯಲ್ಲ ಹೌದ್ರಿ ನೀ ಏನ ಕಾಯಿಸಿ ಏನ ಬೇಯಿಸಿ ತಂದುಕೊಟ್ರು ನನಗೆ ಹಿಡ್ಕೊಂಡಿರೋ ಈ ಜಂಟು ಚಾಪತ್ರಿ ಇದೆಯೋ
ಜಡ್ಡು, ಈ ಭೂಮಿ ತಾಯಿ ಬಂದಿರೋ ಜ್ವರ, ಎರಡು ಒಂದಾದ. ಇವು ಎರಡಕ್ಕೂ ಬೇಕಾದ ಔಷಧ ನಿನ್ನ ಹತ್ಯೆ ಕೈದಿದೆ ಭೀಮವ್ವ. ನನ್ನ ಹಂಗಾಕೈತಿ ಅದೇನ್ ಕೇಳಿಪ್ಪ. ಒಬ್ಬ ಮನುಷ್ಯ ಜೀವ ಕಗ್ರಾಗ್ತೈತಿ ಅನ್ನೋದಿದ್ರೆ ಅದನ್ನ ಹಾಕೊಡ್ತೆ. ಕೇಳಿ ಅದೇನ್ ಕೇಳಿ ಕೊಡ್ತೀಯ? ಹಾ ಹಾಗಾದ್ರೆ ಕೇಳ ಭೀಮವ್ವ, ಈ ಎಕ್ಕೆಯಲ್ಲಿ ಚೂತಿದ್ರೆ ಏನು ಗೊತ್ತೈತಿ? ಹಾಲು ಬರ್ತೈತಿ. ಹಾಲು ಬರ್ತೈತಿ. ಬೇವಿನ ಕಾಯಿ ಚೂತಿದ್ರೆ ಹಿಂಗಾಗಿ ಚೂಟಿದ್ರು ಹಾಲ ಬರ್ತೈತಿ. ಹಾಲ ಬರ್ತೈತಿ. ಎಕ್ಕೆ ಗಿಡದಾಗ, ಬೇವಿನ ಗಿಡದಾಗ, ಹತ್ತಿ ಮರದಾಗ, ಆಲೆ ಮರದಾಗ, ಬಸರಿ ಮರದಾಗ, ಈ ಎಲ್ಲಾ ಮರದಾಗ ಹಾಲು ಬರ್ತಾವು ಅಂತ ಅವುಗಳೆಲ್ಲ ಏಳು ತಾಯಿ ಆ ಏಳು ತಾಯಿಯರು ಕೂಡ ನಿಂತೆ ಆಗ್ತದವೇ. ನನಗೆ ಹಿಡ್ಕೊಂಡಿರೋ ಈ ಜಂಟು ಜಾಪತ್ರಿ ಗುಣ ಆಗ್ಲಿಕ್ಕೆ ಬೇಕಾದ ಔಷಧ ನಿನ್ನ ಹತ್ಯೆ ಆಗೈತಿ. ನೀವು ಏನೇನೋ ಮಾತಾಡ್ಲಿಕ್ಕತ್ತಿ. ನೀವು ಮಾತಾಡೋದು ನೋಡಿದ್ರ ನೀವೊಬ್ರು ಸಾಕುರಿದ್ದೀರಿ ಅನ್ನಿಸ್ತದ. ಹಿಂಗು ಗಂಟೆಗೆ ಮಾತಾಡಿದ್ರೆ ನಂಗೆ ಹ್ಯಾಂಗ ತಿಳಿಬೇಕ್ರಿ ಅಪ್ಪ. ಜಲಕು ಜಂಟನ್ನು ಮೈಯಾಗಿನ ನರನಾಡಿಗಳನ್ನೆಲ್ಲ ಹಿಂಡಿ ಹಿಟ್ಟಿ ಮಾಡ್ಲಿಕ್ಕತ್ತೈತಿ. ಕಾಣೋ ಕಣ್ಣಾಗೂ ಸೊಗಸಿಲ್ಲ, ನುಂಗೋ ಉಗುಳ್ಯಾಗೂ ರುಚಿ ಇಲ್ಲ. ಬೇಯವ್ವ, ಈಗ ನನಗೆ ಹಿಡ್ಕೊಂಡಿರೋ ಈ ಜಟ್ಟು ಇಳಿಬೇಕಂದ್ರ ತಾಯಾಗುವ ಈ ಅನಾಥ ಪ್ರದೇಶಿ ಮಗುವಿಗೆ ಹಾಲು ಉಣಿಸುವ ನನ್ನವ್ವ. ಯಾವ ಹಾಲು ಅದನಪ್ಪ? ಆಕಳ ಹಾಲ, ಆಡಿನ ಹಾಲ, ಇಲ್ಲ ಅದ ನೀವು ಹೇಳಿದ್ರಲ್ಲ ಆ ಹೆಣ್ಮಕ್ಳ ಹಾಲ, ಯಾವ್ದು ಯಪ್ಪ? ಒಂದೊಂದು ರೋಗಕ್ಕೆ ಒಂದೊಂದು ಮತ್ತಿರ್ತಾವ. ಈಗ ನನಗೆ ಹಿಡ್ಕೊಂಡಿರೋ ಈ ರೋಗಕ್ಕ ನಿನ್ನ ಮೊಲೆ ಹಾಲಲ್ವ, ಎದಿ ಹಾಲು ಕೊಡಬೇ ಇವ. ಏನ್ ಮಾತು ಅಂತ ಹಾಕ್ತೀವ ನನ್ನಪ್ಪ? ಮೊದಲೇ ಆಗಿಲ್ಲ ಬಂಚೆ ಹೆಣ್ಣು ಮಗಳು ನಾನು. ನಮಗೆ ಜಾಗ ಹಾಲು ಬರ್ಬೇಕು. ಆರೈಕೆ ಮಾಡುವ ಜಾತಿ ಅಡ್ಡ ಈಗ ಹಾಲು ಕೊಡುವಂತ ಪಂಚೆ ಅಡ್ಡಿ ಖುಷಿ. ಏ ಯುವ, ನಿನ್ನ ಈಗ ದಿನ ಆಗತ್ತು ಬಹಳ ದಿನ ಆದ್ಮೇಲ ಮಗ ಸಿಕ್ಕಾನೋ ವಾತ್ಸಲ್ಯನೂ ನಿನ್ನ ಎದೆಯಾಗ ಐತಿದೆ. ಹಾಲು ಕೊಡುವ, ಹಾಲು ಕೊಡು. ಅದಕ್ಕ ಈ ದೈವ ಕೇಳಿದಾಗತ್ತಿ. ನೀವು ನನ್ನ ತಾಯಿ ಅಂದಿ ಕರೆ, ಆದ್ರ ಇದು ನನ್ನಿಂದ ಆಗ್ಲಾರ ಹೋಗ್ಲಾರ ಮಾತು. ನಾವಲ್ಲಪ್ಪ, ನಾವಲ್ಲೇ. ಈ ಸಮಾಜದ ಮಂದಿ ಏನಂದ ಅಂತ ವಿಚಾರ ಮಾಡಿ ಏನು? ಅದನ್ನು ಮುಟ್ಬೇಡ, ಇದನ್ನು ಮಾಡಬೇಡ, ಅವ ನಮ್ಮವ ಇವ ಅವರವ ಅಂತ ಬರೀ ಮನುಷ್ಯ ಮನುಷ್ಯ ಪಾರ್ಟಿ ಮಾಡೋದು ಮಂದಿ ಸಮಾಜ ಐತಿ. ಈ ಸಮಾಜಕ್ಕೆ ಎದುರಾಗತಿ ನೋಡ್ತಾ ಇರು ಭೀಮವ್ವ. ಒಂದಿನ ಒಂದು ದಿನ ಇವು ತನ್ನ ಸುತ್ತ ತಾನ ಮಾಡಿ ಕಟ್ಕೊಂಡು ಉಸಿರು ಕಟ್ಟಿ ಸಾಯ್ತೈತಿ. ನಾನು ಆ ಎಲ್ಲ ಕಟ್ಟ ಕಟ್ಟಳೆಗಳನ್ನು ಮೀರಿ ಬಂದಾವ. ಗಾಳಿ ಬೀಸು ಹಾಕ ಈಸ್ ಬಂದೀನಿ. ಈ ಸಮಾಜದ ಹಂಗಿಲ್ವಾ? ನನಗೂ ನಿನಗೂ ಈ ಸಮಾಜದ ಹಂಗಿಲ್ವೇ? ನಿನ್ನ ಇದ್ಯಾವ ಔಷಧಿ, ಅದಕ್ಕೆ ತಾಯಿ ಕೂಡ ಐತಿ. ಅದನ್ನು ಕೊಟ್ಟು ಈ ಜೀವ ಹಿಂಡುತ್ತಿರುವ ಹಾಲಾಹಲ ಹೊರಗೆ ಹಾಕುವೆ ಭೀಮವ್ವ. ಅಯ್ಯೋ ಯಪ್ಪ, ಜೋ ನನ್ನ
ಅನ್ನದಾರಿ ಜೋ 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 ಅತ್ತಿಯ ಮರಕ್ಕೆ ಬಂದಿತು ಗುಮ್ಮ ಅತ್ತಿಯ ಹಣ್ಣ ತಿಂದಿತು ಗುಮ್ಮ ಸುಮ್ಮನೆ ಮಲಗೋ ಸಣ್ಣ ಸುಮ್ಮನೆ ಮಲಗೋ ಸಣ್ಣ ಜೋ 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 ಏ ನಿಮ್ಮವ್ವ ಈ ನನ್ನ ಹಡದ ತಾಯಿಯಲ್ಲ ನೀ ನನಗೆ ಮತ್ತೆ ಜನ್ಮ ಕೊಟ್ಟ ತಾಯಿ ನಾನು ಜಗನ್ಮಾತೆ ಗಾಳಿಯಲ್ಲಿ ನನ್ನ ಜಾತಿನಾದ ನಿನ್ನ ಜಾತಿನಾದ ಅಂತ ಹಾರಾಡೋ ಅಡಕಸ್ಬಿ ಮಕ್ಕಳ ಬಾಯಾಗ ಸಬಗಾರ್ ಭೀಮ ಇಲ್ಲಿ ಎರಡಿನ ನೀನು ಎದಿ ಹಾಲು ಕೊಟ್ಟದ ಮೊದಲನೇ ಹಾಕಿನಿ ಮೊದಲಿಂದ ಆಗ್ಲಿಕ್ಕೆ ಹಾಕಿನಿ ನಾಗ ಹಾಕಿನಿ ಆಲದ ಮರಕ್ಕೆ ಬಂದಿತು ಗುಮ್ಮ ಅಯ್ಯಾರ ಹಣ್ಣ ತಿಂದಿತು ಗುಮ್ಮ ಸುಮ್ಮನೆ ಮಲಗೋ ಸಣ್ಣ ಸುಮ್ಮನೆ ಮಲಗೋ ಸಣ್ಣ ಜೋ 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 ದಿನಗಳು ಉರುಳಿ ದಿನಗಳು ಕಳೆದವು ತಾಯಾಗಿ ಹಾಲು ಉಡಿಸಿ ನೆಟ್ಟಿಗೆಣ್ಣೆಯ ತಟ್ಟಿದಾಳು ಮುತ್ತು ಮಗನ ತುಂಟತನಕ್ಕೆ ತಾಯ್ತನದ ಜೋಲಿ ಜೋ 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 ತಾಯ್ತನದ ಜೋಲಿ ಜೋ 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 ಚಂದಮಾಮನ್ ತಂದ್ಕೊಡ್ತೀನಿ ಉಡಿಯೊಳಗೆ ಬಿಟ್ಟ ಮಗನು ಇವನು ಆಡಿ ಬೆಳೆದಾನು ಅಂಗಳದಾಗೆ ಕುಡಿದು ಕಂಗಳ ಒಳಗೆ ತಾಯ್ತನದ ಜೋಲಿ ಜೋ 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 ತಾಯ್ತನದ ಜೋಲಿ ಜೋ 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 ನಾ ಎದೆ ಮುತ್ತು ಬೆಳೆದ ಮಗ ಆಗಿ ಈಗ ನಾನು ನಿನ್ನ ಆಡು ಕುರಿಗಳನ್ನ ಈ ನಮಗೂ ಗುಡ್ರಾಗ ಕಟ್ಕೊಂಡು ಬರ್ತೀನಿ ಹಂಗಾರ ನೀ ಹೇಳಿದ್ಯಲ್ಲ ಆ ಬುಟ್ಟಿನೆಲ್ಲ ನವಲಗುಂದ ಪೇಟೆಗೆ ಹೋಗಿ ಕರ್ಕೊಂಡು ಬರ್ತೀನಿ ಏಯ್ ತಾಯಿ ಹೋಗಿ ನಾನು ಬರೋಬ್ಬರಿ ಇಲ್ಲ ಇದು ಬೇಡ ತೋರಿಸ್ಕೋ ತೋರಿಸ್ಕೋ ಈಗ ನಾ ಅಪ್ಪ ಹಾಕಿನಿ ನೀ ಮಗಳ ಹಂಗಾದ್ರ ಒಂದು ಕೆಲಸ ಮಾಡ ಮಗಳ ಈ ಸೀರೆ ತಗೊಂಡು ನವಲಗುಂದ ಪೇಟೆಯಾಗ ಹೋಗಿ ನನ್ನ ಪೂಜೆ ಬೇಕಾದ ಹೂವು ಹಣ್ಣು ಕಾಯಿ ತಗೊಂಡು ಹೋಗು ಪೇಟೆ ಒಳಗ ನಾವು ನೋಡಬಹುದಾ ನಾನು ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ನಾನು ಊರಿಂದ ಹೊರಗದೇನೆ ಕಣ್ಣುಗಳು ಕೆಟ್ಟವಿದಾವಂತ ನನ್ನ ನೆಳ್ಳ ಸೋಕಿದ್ರ ಹಾಡು ಎಳಿ ಮಕ್ಕಳು ಸೊರಗ್ತಾವಂತ ನಾ ಮುಟ್ಟಿದ್ರ ಗಿಡ ಬಳ್ಳಿ ಮುಡಕ್ತದಂತ ಊರಿಗೆ ಬೇಡ ಮಾರಿ ನನ್ನಪ್ಪ ನಾ ಬಹಿಷ್ಕಾರದೇನಿ ಮಾರಿ ಬಹಿಷ್ಕಾರ ನನ್ನೊಳಗಿದ್ದ ಮಾರಿಯನ್ನು ಹೊರಗೆಳೆದು ನನಗೆ ಮತ್ತೆ ಜೀವ ಕೊಟ್ಟ ತಾಯಿ ಇದು
ನಾ ಬಗಳಾಮುಖಿ ಮಗ ಅದೀನಿ. ನಾ ಒಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಾ? ಏನ್ ಹೇಳಾಕತ್ತೀರಿ? ಈಗ ಇಲ್ಲೇ ಇದೆಯಲ್ಲ, ಈ ಸೀರೆ ಸುಡುಗಾಡದಾಗ ಹೆಣಕ್ಕೆ ಸುತ್ತಿ ಬಿಸಾಡಿದಂತ ಸೀರೆ, ಇದನ್ನು ಒಟ್ಟುಕೋ. ನೀನು ನವಲಗನ್ ಪ್ಯಾಟಿಗೆ ಹೋಗಿ ನನ್ನ ಪೂಜೆಗೆ ಬೇಕಾದ ಸಾಮಾನು ತಗೊಂಡು ಬಾ. ಯಾ ಮಗ ತಡದು ನಿಲ್ಲಿಸ್ತಾನೋ ನಾನು ನೋಡೇ ಬಿಡ್ತೀನಿ. ಉಡಿಸಿ ಒಂದು ಗಂಟೆ ಒಳಗ. ಆಗ್ಲಪ್ಪ, ಇದು ಒಂದು ಲೀಲಾ. ನೀವವ್ವ, ಅದು ಲೀಲೆ ಅಲ್ಲವ, ಲೀಲೆ ಅಲ್ಲ. ಈ ಮಂದಿ ದುಷ್ಟತನದೊಳಗೆ ಬಿದ್ದ ಅಂದ್ರ ತಿಂಡಿ ಹೇಳೋದು ನನ್ನ ಕೆಲಸ ಇಪ್ಪ. ಮೌಟಿದೊಳಗ ಹೊಳ್ಯಾಡಕತ್ತಾರಂದ್ರ ಅರು ಮೂಡಿಸೋದು ನನ್ನ ಕೆಲಸ ಐತಿ. ನೋಡಲ್ಲಿ ನನ್ನ ಹಾಂಗ 4 ಮಂದಿ ಈ ಮನಸ್ಸಿನೊಳಗೆ ತುಂಬಿರುವಂತ ಅಂಧಕಾರದ ಹಲಸನ್ನ ಬಳಲು ಹಾಕ್ಲಿಕ್ಕತ್ತಾರ. ನಾವು ಎಷ್ಟ ಈ ಮನಸ್ಸಿನೊಳಗಿದ್ದಂತ ಹೊಲಸು ಬಳದು ಹಾಕಿದ್ರು ಅದು ಮತ್ತೆ ಹುಟ್ಟತಾನ ಇರ್ತೈತಿ, ಬೆಳಿತಾನ ಇರ್ತೈತಿ. ಹುಟ್ಟಿ ಏನ್ಬೇ ಸೀರಿನ ಹೂಯಪ್ಪ, ಅಂಡ ಪ್ಯಾಟಿಯೊಳಗ ಆಗ್ಲಪ್ಪ, ಹಂಗಾಗಿ ಯಾ ಮಗ ತಡದ್ ನಿಲ್ಲಿಸ್ತಾನ ನಾನು ನೋಡೇ ಬಿಡ್ತೀನಿ. ಇಲ್ಲಪ್ಪ ಹಣಬೇಕೆ ಮಗ ಬೆಳವಣಿಗೆ ಬಂದಾವ. ನಾನು ನೋಡ್ಲಿಕ್ಕೆ ಬಂದಿರಿ ಅವನಿಗೂ ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನಾ ಬರೋದ್ ನೋಡೇ ತಪಸ್ಸಿ ಮುಂದ ಕಾಣ್ತಾ ಇದ್ದೆ. ಇರ್ಲಿ ಬಾ ಅಂತ ಕರೀಲಿಲ್ಲ, ಬರ್ಬೇಕಂತೂ ನಾನು ಬರ್ಲಿಲ್ಲ. ಭೂಮಿ ಮ್ಯಾಗ ಜಿಟ್ಟಿ ಹುಳ ಏನಿದ್ದು ಅವ ಹಾರ್ಕೋತ ಈ ಗುಡ್ಡ ಕಡೆ ಬಂದವ. ಇಲ್ಲಿ ಬಂದ್ಮೇಲೆ ಗೊತ್ತಾದ ನನಗ ಅದ್ರಾಗ ಒಂದ್ ಜಿಟ್ಟಿ ಈ ಗೂಡ್ನ್ಯಾಗ ವಾಸ ಮಾಡೈತಿ. ಹಾಲಿನ ಕಡಿಗೆ ವಾಸನೆ ಹಿಡ್ದ ಬಾವು ಬೆಕ್ಕಗಳು ಬರ್ತಾವೋ ಪಡಿವಾಡಿ. ಅದ ಹಾಲಿನ ಕಡೆಗೆ ಮಾತ್ರ ಜೀವ ಕೊಟ್ಟೈತೋ ನಾಗಲಿಂಗ. ಅಲ್ಲಿ ಟಿಕ್ಕಿ ಇಟ್ಕೊಂಡು ಸಣ್ಣ ಮುದುಗುಸ್ಕೊಂಡ ಕಾಣಕತ್ತೀವೋ ನಾಗಲಿಂಗ. ಹೆಂಗದಿ ಹೆಂಗದಿ ನೋಡು, ಎಲುಬಿನ ಗೂಡು ಆಗಿದ್ದಿದ್ದು ದೇಹಕ್ಕ ಒಬ್ಬ ತಾಯಿ ಸಿಕ್ಕಾಳು, ತಾಯಿ. ಅದ 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 ಈಗ ನಾವು ಮುಂದೆ ಹಾಲಿನ ಬರುವಾಗ ಬಂಗಾರ ಸೀರಿಸ್ಕೊಂಡು ಹೊಂಟಿದ್ನಪ್ಪ. ಅಕ್ಕಿನ ನಿನ್ನ ಕಡೆ ದಾರಿ ತೋರಿಸಿದ್ ನೋಡು. ಪುಟ್ಟ, ನೀವು ಕಣ್ಣು ಕಾಣಂಗಿಲ್ಲ ಅಂದ್ರೆ ಇಡೀ ದೇಶನೆಲ್ಲ ಆ ತ್ರಿವೇಣಿ ಸಂಗಮದಾಗ ಹೋಗಿ ಮುಳುಗಿ ಅಂಚಿ ಮಠ ಯಾವ ಹೋಗಿ ಮುಳುಗ್ತಾನು. ಇಲ್ಲೇ ಹಳ್ಳ ಕೊಳ್ಳ ಹೊಳಿ ಸಾಕಷ್ಟು ಇರುವಾಗ ಅಲ್ಲಿ ಮಠ ಯಾರು ಹೋಗ್ತಾರ ಮರಯ? ಈ ಮಂದಿ ತೆಗಿ ಒಳಗೆ ಬರೀ 3 ತಾಣ ತುಂಬ್ಯಾವ. ಈ ಮನುಷ್ಯ ಏನೆಲ್ಲ ಹೊಸ ಹೊಸ ಕಂಡುಕೊಂಡ್ರು, ಹೋಗಬಾರ್ದ ಜಾಗಕ್ಕೆ ಹೋಗಿ ಬಂದ್ರು. ಈ ಕತ್ಲಾನ ಎಷ್ಟು ಬೆಳಕು ಮಾಡಿದ್ರು ಈ ಮನುಷ್ಯನ ಮನಸ್ಸಿನೊಳಗಿನ ಮೂಡ್ತನ ಹೋಗುದು ನೋಡು. ಅದೇನೋ ಸರ್ವಜ್ಞ ಅಂತಾರಲ್ಲ, ಏನಂತ? ಮೀಪರೆ ಪೋಪರೆ ಪಾಪವೇನು ಕೆಸರೆ, ಹೆಸರೇ ಮೀಪರೆ ಮೈಮಲ ಪೋಪುದು ಪಾಪ ಲೇಪಾಗಿಪ್ಪುದು ಸರ್ವಜ್ಞ. ಈ ಮನುಷ್ಯರೊಳಗ ಈಗೀಗ ಒಂದು ಶುರುವಾಗಿಬಿಟ್ಟಿತ್ತು. ಮೈ ತೊಳ್ಕೊಳ್ಳೋದು ಒಂದು ಭಕ್ತಿ ಶುರುವಾಗಿಬಿಟ್ಟು. ಎಷ್ಟೋ ಮೈ ತೊಳ್ಕೊಂಡ್ರು ದೇಹದ ಮ್ಯಾಲಿನ ಹೊಲಸು ಹೋಗೈತಿ ಹೊರತು ಮನಸ್ಸಿಗೆ ಹೊಲಸು ಹೋಗೈತಿ. ನಾಗಲಿಂಗ ತೊಳ್ಕೊಳ್ಳೋರು ತೊಳ್ಕೊಳ್ಳಿ ಬಿಡು, ಆದ್ರ ಪಾಪ ಹೋಗಿ ತೊಳ್ಕೊಬಾರ್ದು ನೋಡು. ಬಸವಣ್ಣ ಹೇಳಿಲ್ಲ ಏನಂತ? ಈ ದೇಹನ ದೇವಲ್ಲ ಒಳಗೆ ತೊಳ್ಕೊಂಡ್ರ ಹೊರಗೆ ಹಸನ ಇರ್ತೈತಿ. ಬಸವಣ್ಣ ಹೇಳಿದಂಗ ನಿನ್ನ ದೇಹನ ಬೇಕು, ಅದಕ್ಕೆ ಮಗನ ಕುಂಬಳಕಾಯಿ ಬಿಡೋಕ್ಕಾಗಿಲ್ಲ. ಹೌದು, ಮತ್ತ ಸುಳ್ಳ ದೇವರಿಗೆ ಹೆಸರು ನಾನು ಹೇಳ್ತೇವೆ. ಈ ಪಂಚಮಹಾಭೂತದೊಳಗ ಒಂದಷ್ಟು ಅಂಶಗಳನ್ನ ಕಲಿಸಿ ಹದ ಮಾಡಿಕೊಂಡು ಈ ದೇಹ ಆಗೈತೆ ಅಲ್ಪ.
ಈ ದೇಹದೊಳಗಿನ ಪಂಚೇಂದ್ರಿಯಗಳಿಗೂ ಅದರದ ನಾದ ಐತಿ. ಆದ್ರ ನಾಗಲಿಂಗ ಈ ಗುಡಿ ಒಳಗ ಒಂದು ಮನಸ್ಸು ವಾಸ ಮಾಡೈತಿ. ಆ ಮನಸ್ಸು ಏನಂತ ಯಾ ಶಾಸ್ತ್ರ ಪುರಾಣನೂ ಹೇಳಿದ್ರು ನೋಡು. ಯಾಕೋ ತಾಂತ್ರಿಕರು ಮನಸ್ಸನ್ನ ಹದ ಮಾಡ್ತಾರ, ವಜ್ರದೇಹಿಗಳು ಮನಸ್ಸನ್ನ ಕಠಿಣಗೊಳಿಸ್ತಾರ. ಕಠಿಣ ಯಾವ ಕಠಿಣ? ದೇಹ ಕಲ್ಲಾಗಬಹುದು, ಮೈಯಾಗಿನ ನರನಾಡಿಗಳು ಬಿಗಿಬಹುದು, ಆದ್ರೆ ಏನು ಯೋಚಿಸೋದಿಲ್ಲ ಅಂತಾದ್ರು ಈ ಕಳ್ಳು ಮನಸ್ಸು ನೆನಪು ಮಾಡ್ತದ ನೋಡು. ಹಾಲಿ ಹೆಪ್ಪ ಹಾಕಿ ಮೊಸರು ಮಾಡಿ ಕಡಲು ಮಜ್ಜಿಗೆ ಮಾಡಿದ ಮೇಲೆ ಏನ್ ಬರ್ತದಪ್ಪ? ಅದೇನ್ ಕಲ್ಲಾಗಿರ್ತದನ? ಮೆತ್ತ ಮೆತ್ತಗೆ ಅದ ನೋಡು. ಈ ಲೋಕದ ಬಗ್ಗೆ ಇರೋ ಮೊದಲ ಕಲ್ಪನೆ, ಈ ಮಜ್ಜಿಗೆ ಒಳಗ ಬೆಣ್ಣೆ ತೇರಿದಂಗ ಈ ಭೂಮಿ ತೇರ್ತಿರೋದೇನಪ್ಪ? ಈ ಭೂಮಿ ಹೆಂಗ್ ಹುಟ್ಟಪ್ಪ ಅಂತಂದ್ರ, ಹೆಂಗ್ ಹುಟ್ಟಪ್ಪ? ಮೊದಲ ಎಲ್ಲಾ ಕಡೆ ನೀರು ತುಂಬಿಕೊಂಡಿತ್ತಂತ. ಆಮೇಲೆ ಮಿದು ಮಿದು ವಸ್ತುಗಳು ಒತ್ತಕ್ಕೆ ಸೇರ್ಕೊಂಡು ಘನಗೊಳ್ತಾ ಒಂದು ಆಕಾರಕ್ಕೆ ಬಂತಂತ ನೋಡು. ಹಂಗಾದ್ರ ಈ ನಮ್ಮ ನವಲಗುಂದ ಗುಡ್ಡ ಮಿದು ಐತಿ ಅನ್ನಕತ್ತಿ. ಈ ತಾಂತ್ರಿಕ ಮಂದಿ ಹಣೆ ಬರಣ ಇಷ್ಟು. ಮಿದು ಅಂದ್ರ ಮಿದು ಅಂತೀರಿ, ಗಟ್ಟಿ ಅಂದ್ರ ಗಟ್ಟಿ ಅಂತೀರಿ. ಏನಾಗಿಲ್ಲ, ಈ ನೆಲದ ಸೋಜಿಗ ನಿನಗೆ ಬಗೆಹರಿಯುದಿಲ್ಲ. ಆಮೇಲೆ ನಿನ್ನ ಮಗಳು ಬರ್ತಾಳಲ್ಲ, ಅಕ್ಕಿನ ಕೇಳ ಗೊತ್ತಾಗತ್ತೆ. ಏ ಬಡಿವಾಳಿ, ಈ ತಾಯಿ ಅದಲ್ಲ ತಾಯಿ. ನೋಡಲ್ಲ ನವಲಗುಂದ ಮಂದಿ ನಾಚಿಕೆ ಚರ್ಮನ ಗುಡ್ಡಿಗೆ ಗುಡ್ಡ ಹೊತ್ಕೊಂಡು ಬಂದಾಗಿತ್ತು. ಉಧ 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 ಉಧ. ಏ ಬಡಿವಾಳಿ, ನೀನು ಅನ್ನು ಉಧ 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 ಬಂದಿವಾ? ಹೂಯಪ್ಪ. ಈ ಮಾಂತ್ರಿಕ ನಾಗಿ ಆ ತಾಂತ್ರಿಕ ಸೀರೆ ಉಡಿಸಿ ಊರ್ ಮಂದಿ ಮನಸ ಸೂರು ಹೊಡೆದು ನೋಡ್ಬೇಕಾಗ್ತದೆ. ನಿನಗೆ ಅನಿಸ್ತ ಅಂದವ್ರ ಬಾರಿ ಬಾ, ನೀನ್ ಕೇಳಿದೆ ಅಂತ ಹೂವು ಹಣ್ಣು ಕಾಯಿ ಎಲ್ಲ ತಗೊಂಡ್ ಬಂದೇನಿ. ಅದನ್ನು ನಾ ಏನು ಮಾಡ್ಲಿ? ಈ ಕಾಯಿನ ಈ ಪತ ಇದ್ರಾಗಿ ಕಾಲ್ಗಳನ್ನು ಇಟ್ಕೊಳ್ಳಿ. ಮತ್ತ ಈ ಹಣ್ಣೇನಲ್ಲ ಇವುಗಳನ್ನ ಮಡಿ ಮಾಡಿಕೊಂಡು ನನ್ನ ಕಾಣ್ಲಿಕ್ಕಂತ ಅಷ್ಟು ದೂರದಿಂದ ನಡ್ಕೊಂಡು ಬಂದ. ಮತ್ತ ಆ ಹೂಗಳನ್ನ ನೀನು ಗುಡಿಗೆ ಮುಟ್ಕೋ. ನೀನು ಮಾಡಬೇಕಾದಂತಹ ಪೂಜೆ ಮಾಡಿ ಮುಗಿಸಿ. ನಾ ಏನ್ ಪೂಜೆ ಮಾಡಿದ್ರು ಯಪ್ಪ? ಊರು ಸಿಹಿ ಸುತ್ತಾಡಿ ಬಂದೇನಿ. ಆಗ ಪೂಜಾವ ನಿನಗೆ ತಿಳಿದಾದ ಪೂಜಾ ಅದು. ಬಾ. ಅದನ್ನ ಕ್ರಿಯಾ ಪೂಜೆ ಅಂತಾರ. ಅಂತ ಪೂಜೆ ಮಾಡುವಂತವ್ರು ದೊಡ್ಡ ದೊಡ್ಡ ಮಹಾತ್ಮರಾಗ್ಯಾರವ. ಈ ಗುಡ್ಡ ಹ್ಯಾಂಗ ಹಂಗ ನೀನು ಮಹಿಮಾ ಅನ್ನೋದು ಇವತ್ತು ಅಡಿಗೆ ಹೆಚ್ಚಿನ ಈಗ ನಿನ್ನ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲೋ? ಯಪ್ಪ, ಧರ್ಮ ಅಂದ್ರೆ ಏನು? ಏನು ಧರ್ಮ? ಧರ್ಮ ಅಂದ್ರೆ ಏನು? ಒಂದು ಕುರಿ ಬ್ಯಾ ಅಂತ ಒದರಿದ ಕೂಡ್ಲೆ ಅದ್ರ ಹಿಂದೆ 100 ಕುರಿ ಬ್ಯಾ ಅಂತ ಒದರ್ತಾವಲ್ಲ, ಆ ಶಬ್ದನ ಧರ್ಮ ಅಂತೆ. ಮಜಕೂರ್ ಕೇಳ ಭೀಮವ್ವ, ಬಾ. ಈಗ ನೀನು ಭೂಮಿ ತಾಯಿ ಆದಿ, ಆದ್ರೆ ಅದ್ರ ಹಿಂದಷ್ಟು ಕಷ್ಟ ಉಂಟೆ ಅಂತ ತಾಯಿ ಆದಿವ. ಮುಂದೆ ಬರುವ ನೆತ್ತಿ ಮಾಸಾರದ ಮಕ್ಕಳು ಧರ್ಮದ ರಶ ಒಳಗ ಬೆಂಕಿ ಹಚ್ಚೋರ ಬರ್ತಾರ. ಯಪ್ಪ, ಒಮ್ಮಡಿ ಮಾಡಿ. ಯಾಕ? ಇಲ್ಲಿ ಧರ್ಮ ಗುತ್ತಿಗೆ ತಗೊಂಡವ್ರು ಬಂದಿರ್ತಾರ. ಅಲ್ಲೇನಾತು? ಅಲ್ಲೇ ಏನ್ ಮಾಡಿದ? ಇಲ್ಲೊಬ್ಬ ತುಡುಗಿಗೆ ಬೈಕೊಳ್ಳೋದಕ್ಕಂತಾನ. ಆ ಪುಸ್ತಕ ಬಡದು ಮೊಳಿಗೊಳಗೆ ಜಿನುಗ್ತಿತ್ತಲ್ಲ ರಕ್ತ, ಆ ರಕ್ತದಾಗಿನ ಕರುಣಾ ದೃಷ್ಟಿ ಅವನೊಳಗೆ ಒಂದು ಈಟು ಹಿಡಿದಿಲ್ಲ. ನಾ ಹೋಗಿ ಅವನು ಬರೋಬ್ಬರಿ ತಿಳಿ ಹೇಳಿ ಬರ್ತೀನಿ. ಅಲ್ಲಯ್ಯ ಗಪ್ಪ ನನಗ ಮತ ಈಡು ತಂದೆ ಕತ್ಲಾದ್ರ ಒಳಗಿನ ಕಣ್ಣು ತೆಗಿತಾವ, ಹೊರಗಿನ ಬೆಳಕು ಅಡಗ್ತೈತಿ. ಇವತ್ತು ಒಂದ್ ದಿವ್ಸ ಇಲ್ಲೇ ಮಲಿಗತ್ತ ಮುಂಜಾನೆ ಮಕ್ಕಳ ಹಾಗೆಪ್ಪ, ಹಂಗೆ ಆಗ್ಲಿ. ಸರಿ ಹೇಳ್ದಂಗ ನಾಗಲಿಂದ ಕರೆನ ದೇವ್ರ ನೋಡುವ. ಹೌದು ನೋಡಯ್ಯಪ್ಪ, ಕರೆನ ದೇವ್ರು. ಹೌದಪ್ಪ, ಹೌದ ನೀನಾ ದೇವ್ರ? ಹೌದಪ್ಪ ಹೌದು ನೀನೇ ದೇವರ, ಹೌದಪ್ಪ ಹೌದು ನೀನೇ ದೇವರ. ಇಂದನಿ ತಿಳಿದರ ನಿನಗಿಲ್ಲೋ ದೂರ, ಇಂದನಿ ತಿಳಿದರ ನಿನಗಿಲ್ಲೋ ದೂರ. ಹೌದಪ್ಪ ಹೌದು ನೀನೇ ದೇವರ, ಹೌದಪ್ಪ ಹೌದು ನೀನೇ ದೇವರ.
ನಿಂದನಿ ತಿಳಿದರ ನಿನಗಿಲ್ಲೋ ದೂರ ನಿಂದನಿ ತಿಳಿದರ ನಿನಗಿಲ್ಲೋ ದೂರ ನೀರಿಲ್ಲದ ಜಳಕ ಮಾಡಿರಬೇಕು ನೀರಿಲ್ಲದ ಜಳಕ ಮಾಡಿರಬೇಕು ಅರಿವಿಲ್ಲದ ಮಡಿಯ ಹುಟ್ಟಿರಬೇಕು ಅರಿವಿಲ್ಲದ ಮಡಿಯ ಹುಟ್ಟಿರಬೇಕು ಊಟಿಲ್ಲದ ಹೊಟ್ಟೆ ತುಂಬಿರಬೇಕು ಊಟಿಲ್ಲದ ಹೊಟ್ಟೆ ತುಂಬಿರಬೇಕು ನಿದ್ದೆಯೊಳಗೂ ಸದಾ ಎಚ್ಚರಿರಬೇಕು ನಿದ್ದೆಯೊಳಗೂ ಸದಾ ಎಚ್ಚರಿರಬೇಕು ತಂಬಾಕಿಲ್ಲದ ಬತ್ತಿ ಒಳ ಸೇರಬೇಕು ಹೇಗಪ್ಪ ನೀ ಓದ್ತಿದ್ದಿ ಬೈಬಲ್ನಾಗಿ ಸುದ್ದಿನೆಲ್ಲ ನಾ ಯಾವತ್ತು ಕಲಾದಿಗಿ ಸಾಹೇಬನ ಮನ್ಯಾಗ ತಿಳ್ಕೊಂಡಿದ್ನೋ ಆ ಏಸಪ್ಪನು ಒಬ್ಬ ಕುರುಬಗೌಡನ ಮಗ ಇದ್ದ ಅವಾಗ ಈ ಲೋಕದೊಳಗ ನೊಂದವ್ರ ಕಷ್ಟಗಳು ಲೋಕ ತಿಳಿದಿತ್ತು ನೊಂದವ್ರ ಕಣ್ಣೀರು ಬರೆಸ್ತಿದ್ದ ಅವಾಗ ಏನಾರ ಕಣ್ಣೀರು ಬರೆಸೋದನ್ನ ವ್ಯಾಪಾರ ಮಾಡ್ಕೊಂಡಿದ್ದಿದ್ರ ಸಿಲುಬೆ ತರ್ತಿದ್ದಿಲ್ಲ ಮಹಾತ್ಮ ಆಗ್ತಿದ್ದಿಲ್ಲ ಅದಕ್ಕೆ ಮಗನ ನೀ ಓದ್ತಿದ್ದಿ ಬೈಬಲ್ಗೆ ಕಾದು ತಪ್ಪಡಿದ ಮೊಳಿ ಹೊಡೆದೀನಿ ಈ ಅಡ್ಡಿಗೇರಿ ಮಂದಿ ಅಲಾವಿ ಹಬ್ಬ ಜೋರ್ ನಡೆಸ್ಯಾನ ಏ ನನಗೂ ಒಂದಿ ಪಂಚಾಂಗ ಕೊಡ್ಲಿ ಪಂಡಿತರಿಲ್ಲ ಹೌದಪ್ಪ ಹೌದು ನೀನೇ ದೇವರ ಹೌದಪ್ಪ ಹೌದು ನೀನೇ ದೇವರ ನಿಂದನಿ ತಿಳಿದರ ನಿನಗಿಲ್ಲೋ ದೂರ ನಿಂದನಿ ತಿಳಿದರ ನಿನಗಿಲ್ಲೋ ದೂರ ಸೆರೆ ಕುಡಿಯದೆ ನಿಶೆಯಾಗಿರಬೇಕು ಎಬಡ ತಬಡಾನಾಗೆ ಬಿಟ್ಟಿರಬೇಕು ಓಜಿಲಿ ಹೋಗಿ ಶಿಶುನಾಳ ದಿಶನ ಪಾದಕ್ಕೆ ಬಿದ್ದಿರಬೇಕು ಹೌದಪ್ಪ ಹೌದು ನೀನೇ ದೇವರ ನಿಂದನಿ ತಿಳಿದರ ನಿನಗಿಲ್ಲೋ ದೂರ ನಿಂದನಿ ತಿಳಿದರ ನಿನಗಿಲ್ಲೋ ದೂರ ಶರಣಪ್ಪ ಅಲ್ಲಿಗಪ್ಪ ಈ ಪಂಚಾಂಗ ಹಿಡ್ಕೊಂಡು ಈ ಕಡೆ ತಿರುಗಾಡಕತ್ತೀಯಪ್ಪ ಇದನ್ನ ಅಲ್ಲಿಗೇರಿ ಮಂದಿ ಇದನ್ನ ಮೈ ಮೇಲೆ ಹೊತ್ಕೊಂಡ್ರ ದೇವ್ರು ಬರ್ತೈತಿ ಅಂತ ದೇವ್ರು ಬರ್ತೈತೆ ಹಂಗಾರೆ ನನಗೊಂದು ಇಟ್ಕೊಡ್ಲಿ ಕೊಡೋದಿಲ್ಲ ನಾ ಬಿಡ್ಬೇಕಲ್ಲ ಕೆತ್ಕೊಂಡು ಬಂದೀನಿ ಈಗ ನನ್ನ ಮೈ ಮೇಲೆ ದೇವ್ರು ಬರಾಕಬೇಕು ಆ ಬೇಬಿ ಫಾತಿಮಾ ಹಸೇನ್ ಹುಸೇನ್ ಎಲ್ಲರೂ ನನ್ನ ಮೈ ಮೇಲೆ ಬರಾಕಬೇಕು ಅಲ್ಲಿಗಪ್ಪ ಈ ಪಂಚಾಂಗ ಹಿಡ್ಕೊಂಡ್ರ ಮೈ ಮೇಲೆ ಎಂದೂ ದೇವರು ಬರೋದಿಲ್ಲಪ್ಪ ಯಾಕೆ ಬರಂಗಿಲ್ಲ ಯಾಕಂದ್ರ ಏನಿದ್ದಾವಲ್ಲ ಗರ್ಭದಾಗ ಧರ್ಮ ಉಳಿಸ್ಲಿಕ್ಕೆ ಯುದ್ಧ ನಡೀತಾವ ಆ ಯುದ್ಧದಾಗ ಸತ್ತಂತ ಇಮಾಮ್ ಹುಸೇನ್ ಬೀಬಿ ಫಾತಿಮಾ ಅವ್ರ ನೆನಪಿನ ಹಸ್ತಗಳಪ್ಪ ಮತ್ತೆ ಮೈ ಮೇಲೆ ಎಂದೂ ದೇವರು ಬರೋದು ನಾಗ್ಲಿಂಗಪ್ಪ ನಾ ಏನ್ ಹೇಳ್ತೀನಿ ಅಂದ್ರೆ ಈ ಅಲ್ಲಮ್ಮ ಎರಡೂ ಒಂದಲ್ಲ ಅಲ್ಲ ಅಂದ್ರೆ ನಿರಾಕಾರ ಅಲ್ಲವ ಅಂದ್ರೆ ಶರಣ ವಚನ ಬರ್ತದ ಆಡಿ ಬಿಡ್ತಾನ ದೇಶ ಸತ್ಯ ಇವ ಮನುಷ್ಯ ಅವ ನಿರಾಕಾರ ಅದು ಹೆಂಗಿದ್ರು ಅಂತ ಆಗ್ತಾರ ಖರೆ ಅಪ್ಪ ಅಲ್ಲ ನಿರಾಕಾರ ಖರೆ ಆದ್ರೆ ಅಲ್ಲಮ್ಮನ ಬಯಲಿನ ಬಗ್ಗೆನೇ ಹೇಳ್ತಾನ ಬಯಲನೇ ಬಿತ್ತಿ ಬಯಲನೇ ಬೆಳೆದು ಬಯಲಾಯಿತಯ್ಯ ಬಯಲ ಜೀವನ ಬಯಲ ಭಾವನೆ ಬಯಲಾಯಿತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ ಮಾಸ್ತರ್ ಚಲೋ ಪಾಠ ಮಾಡಿದ್ರೆ ಬೈಲಿ ಬಗ್ಗೆ ಏನಂತಾನ ಆದ್ರ ಈ ದೇಹದೊಳಗಿರುವ ಚೈತನ್ಯವನ್ನ ಗುಹೇಶ್ವರ ಅಂತಾನ ಗುಹೇಶ್ವರ ಗುಹೇಶ್ವರ ಅಂದ್ರ ಬರೀ ಗುಡಿ ಒಳಗಿರೋ ಗುಹೇಶ್ವರ ಅಲ್ಲ ಎಲ್ಲ ಇತ್ತು ಹೊರಗೆ ಏನೋ ಇದ್ದು ನಿರಾಕಾರನ ಹೌದಪ್ಪ
ಇದಕ್ಕ ನೀನು ಅಲ್ಲೋ ಹೋಲಿಸ್ತೀನಿ. ಏ ಸರಿಪ, ನೀನು ಶಿಶುನಾಳದ ಶಾಂತಿ ಹಂಗಂದಾಗ ನಿನ್ನ ಕಣ್ಣು ಮುಂದ ಆ ಶಿಶುನಾಳವಾಗಿರೋ ಗುಡಿಯಾಗಿನ ಮೂರ್ತಿ ಬಂದು ಹೋಗ್ತೈತ ಇಲ್ಲ? ಹೌದಪ್ಪ. ಶಿವ, ಸರಸ್ವತಿ, ವಿಷ್ಣುವನ್ನು, ಬ್ರಹ್ಮಾಂಡು, ಕಡೆಗೆ ನಿಮ್ಮ ಹನುಮಪ್ಪನನ್ನು ಯಾವುದೋ ದೇವರು ಹೇಳಿದ್ರು ಆ ದೇವರ ಆಕಾರ ಕಣ್ಣು ಮುಂದೆ ಬಂದು ಹೋಗುವಂಗ ವಿಶ್ವಕರ್ಮ ಎಲ್ಲಾ ದೇವರಿಗೂ ಒಂದೊಂದು ಆಕಾರ ಕೊಡ್ತಾನೆ. ಆಗ ಏನೋ ಇಲ್ಲದ ಖಾಲಿ ಗಾಡಿ ಮುಂದೆ ತಲೆ ಬಗ್ಗೆ ನಮಾಜ್ ಮಾಡ್ತಾರ, ಅದು ಸೋಚಿನ. ಹೌದು, ಖಾಲಿ ಬಾಡಿ ಮುಂದ ತಲಿಬಾಗಿ ನಮಾಜ ಮಾಡೋದು ಅದು ಸೃಷ್ಟಿಕರ್ತನಿಗೆ ತಲಿಬಾಗು. ಹಂಗ ನೋಡಿದ್ರ ನಮ್ಮ ದ್ಯಾಮವ್ವ ತಾಯಿ ಆದಿಶಕ್ತಿ ಆಕಿನೂ ಸೃಷ್ಟಿಕರ್ತಾಳೆ ಅಲ್ಲ. ನಾ ಏನ್ ಹೇಳ್ತೇನಂದ್ರ, ಇವು ಏನ್ ಪಂಜಾಬ್ಗಳಿದ್ದಾವಲ್ಲ ಅವ್ರ ಅವ್ರ ನಂಬಿಕೆಗಳದಾವಪ್ಪ, ಅವ್ರನ್ನ ಕೊಟ್ಬಿಡು. ಇದನ್ನ ಮೈದಾ ಹೋಗುವಂತ ದೇವ್ರು ಬರ್ತೈತಂದ್ರ ಅವ್ರಿಗೆ ಬರೋ ದೇವ್ರು ನನಗೂ ಬರಾಕ ಬೇಕು. ಗಪ್ಪಾಗು ಶರೀಫ, ಗಪ್ಪಾಗು. ಅಲ್ಲಿ ನೋಡು, ಮತ್ತೊಂದು ಸಲ ಇಂಗ್ಲೆಂಡ್ ರಾಣಿ ಹಡಗ್ ಹತ್ತಿ ಮಾರಿ ಬರಾಕತ್ತಾಳ ಮಾರಿ. ಏ ಓಡ್ರೋ, ಊರ್ ಬಿಡ್ರೋ, ಮಕ್ಕಳು ಮರಿ ಕಟ್ಕೊಂಡು ಅಡುಗೆ ಎರಡನೇ ಸೇರ್ಕೊಂಡ್ರಿ. ಇಲ್ಲ ಅಂದ್ರ ಮನೆಯಾಗಿನ ಇಲಿಗಳು ಚಟಪಟ ಚಟಪಟ ಬಿದ್ದು ಸತ್ತಂಗ್ ಸಾಯ್ತಿರು, ಬಿದ್ದು ಸತ್ತಂಗ್ ಸಾಯ್ತಿರಿ. ಹೊಂಡ್ರಿ ಸತ್ತ ಹೊಕ್ಕಿರು. ನಿಮಗೇನ್ ಹೇಳೋದು? ನಿಮಗಿಂತ ಮೊದಲು ನಾನಾ ಹೆಣ ಆಗ್ಬೇಕಾಗೈತಿ. ಏ ನನ್ನ ಸಿದ್ಧಿಗೆ ತಗೊಂಡು ಬರ್ರಲೇ. ಯಪ್ಪ, ಹಂಗ ತಿಳಿದ ನೋಡಿದ್ರ ನೀನ ಒಂದು ಹೆಣ, ನಿಂದ ಹೆಣ ಹೊರಾಕಿಲ್ಲ, ಎರಡು ಹೆಣ ಯಾಕೆ ತನ್ನಿಸ್ತೀಯೋ? ಒಂದು ಹೆಣಕ್ಕೆ ಎರಡು ಹೆಣವು ದಣಿಬೋದ್ಯಾತಕೋ, ಒಂದು ಹೆಣಕ್ಕೆ ಎರಡು ಹೆಣವು ದಣಿಬೋದ್ಯಾತಕೋ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕೋ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕೋ, ಸುರಿತ ಭವದ ಯೋಗದಿಂದ ವಾದವ್ಯಾತಕೋ, ವಾದದಿಂದ ಸಿದ್ಧ ಯೋಗ ಮಾಡೋದ್ಯಾತಕೋ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕೋ, ಮಗಳ ಮುಖಿಯ ಮಗನ ಕೂಡ ರಗಳೆಯಾತಕೋ, ಒಂದು ಹೆಣಕ್ಕೆ ಎರಡು ಹೆಣವು ದಣಿಬೋದ್ಯಾತಕೋ, ಒಂದು ಹೆಣಕ್ಕೆ ಎರಡು ಹೆಣವು ದಣಿಬೋದ್ಯಾತಕೋ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕೋ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕೋ, ಹಸಿವು ತೃಷೆಗಳನ್ನು ಬಯಸದ್ಯಾತಕೋ, ಹಸಿವು ತೃಷೆಗಳನ್ನು ಬಯಸದ್ಯಾತಕೋ, ಶಿಶುನಾಳಾಧೀಶನ ಮರೆತು, ಶಿಶುನಾಳಾಧೀಶನ ಮರೆತು ಕುಸಿಯದ್ಯಾತಕೋ, ಒಂದು ಹೆಣಕ್ಕೆ ಎರಡು ಹೆಣವು ದಣಿಬೋದ್ಯಾತಕೋ, ಒಂದು ಹೆಣಕ್ಕೆ ಎರಡು ಹೆಣವು ದಣಿಬೋದ್ಯಾತಕೋ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕೋ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕೋ. ಲಘು ಮಾಡಿ ಮನೆಗೆ ಹೋಗು, ಮನೆಗೆ ಹೋಗು. ಮನೆಯಾಗಿ ದೀಪ ಹೋಗು, ಲಘು ಊರಿಗೆ ಕೊಂಡು ಹೋಗು. ಏನಪ್ಪ ದೀಪ ಆಯ್ತು? ಆಯ್ತಪ್ಪ, ಹೋಗಿ ಬರ್ತೀನಿ. ದೀಪ ಮನೆಯಾಗಿನ ಕೆಲಸ ಎಲ್ಲ ಮುಗಿಸಿ ಮನೆ ಬಾಗಿಲಿಗೆ ಬೀಗ ಹಾಕೊಂಡು ಲಘು ಬಂದ್ಬಿಟ್ಟು ಹೊರಗಿನ ಮಂದಿಗೆ ಬಹಳ ಬೆಳಕು ಹಾಕುದೈತೆ. ನೀವು ಬಹಳ ಬೆಳಕು ಹಾಕುದೈತೆ. ಏ ಲಘುನ ಹುಬ್ಬಳ್ಳಿಗೆ ಹೊಂಟು ಬಂದ್ಬಿಡು, ಅಲ್ಲೇ ಸಿದ್ಧಾರೂಢಕ್ಕೆ ಕೂಡನು ಹಾಳು ಮಾಡಿ ಆ ಸಿದ್ಧಾರೂಢ ಜ್ಯೋತಿ ಹೆಸರಿನಾಗ ಮಠ ಕಟ್ತಾರ ಅಂತ ಕಾಣಿಸ್ತೇನೆ. ನನಗೂ ನಿನಗೂ ಯಾಕೆ ಬೇಕು ಈ ಮಠಗಳ ಹಂಗು? ಬರಬಾರದು, ಯೋನಿಯೊಳಗೆ ಜನಿಸಿ ಬರಬಾರದು. ತಾಯಿ ಹೊಟ್ಟೆಯೊಳಗಿನ ಹೊಲಸು ತಿಂದು ಈ ಭೂಮಿಗೆ ಮತ್ತೆ ಮತ್ತೆ ಹುಟ್ಟಿ ಬರಬಾರದು, ಯೋನಿಯೊಳಗೆ ಜನಿಸಿ ಬರಬಾರದು. ತಿಂದು ಒಂದೊಂದು ಜನಿಸಿ ಲತ್ತಡಿ ಬಿದ್ದು ಬಂದಿಯೋ ಬಂದಿಯೋ
ತಂದಿದೆ ಬರಬಾರದು ಯೋಗಿಯೊಳು ಜನಿಸಿ ಬರಬಾರದು. ಒಂದು ಬಾಳೆ ಒಂದ ಫಲ ಕೊಡ್ತೈತಿ. ಅದಕ್ಕ ನಮ್ಗೆ ಎಲ್ಲಾ ಶರಣರು ಕದಲಿ ಹುಟ್ಟರು ಅಷ್ಟ. ಈ ಜೀವನವು ಅಷ್ಟ ಒಂದು ಸಲ ಹುಟ್ಟಿ ಬಂದ ಮ್ಯಾಲ ಪರಮ ಪವಿತ್ರವಾದ ಫಲ ಏನು ಕೊಡಬೇಕು ಅದನ್ನು ಕೊಟ್ಟು ಬಿಡಬೇಕು. ಅದನ್ನು ಕೊಟ್ಟ ಮ್ಯಾಲ ಮತ್ತೆ ಹುಟ್ಟಿ ಬರುವ ಆಸೆ ಇಟ್ಕೊಳ್ಬಾರದು. ಬರಬಾರದು ಯೋನಿಯೊಳು ಜನಿಸಿ ಬರಬಾರದು. ಸಾವು ಸಂಗತಿಯಾಗಿ ಎಲ್ಲಿಗಾನ ಒಳಪೊಟ್ಟು ಸಾವು ಸಂಗತಿಯಾಗಿ ಎಲ್ಲಿಗಾನ ಒಳಪೊಟ್ಟು ಮಾಯಕ್ಕೆ ಮರುಳಾಗಿ ಬಂದು ಗೂಡಿಸಿ ಬರಬಾರದು ಯೋಗಿಯೊಳು ಜನಿಸಿ ಬರಬಾರದು. ಹರಿಯೋಳು ನವರಗಂಧ ವರನಾಗಲಿಂಗ 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 ಪರಮ ಚರಣಕ್ಕೆ ಬಂದಿ ಪವಿತ್ರ ಬರಬಾರದು ಯೋಗಿಯೊಳು ಜನಿಸಿ ಬರಬಾರದು ಯೋಗಿಯೊಳು ಜನಿಸಿ ಬರಬಾರದು. ಭೀಮವ್ವ ಬಾ ಬೇವ ಬಾ ಆ ಮುಖ ನೋಡುವ. ನಾನು ನೋಡ್ತೇನೆ ತಡಿಪ್ಪ. ಹುಟ್ಟ ನಿನ್ನ ಕೊಂಡು ಕಾಣಂಗಿಲ್ಲ ಅನ್ನೋದನ್ನ ಹಾಲು ಕಾಣಿಸ್ತದೆ. ಆ ಮುಖವು ಹೂ ಹೊರಡೋದು ಗಾಳಿ ಬೀಸೋದು ಕಾಣಕಬೇಕಲ್ಲ ನಾವಿಂಗಪ್ಪ. ಮಳೆ ಬಿದ್ದಾಗ ಮನೆ ಘಮ್ ತಿಳಿಯಾಕ ಕಣ್ಣ ಯಾಕಬೇಕು? ಐದರೊಳಗೆ ಒಂದು ಕಳ್ಕೊಂಡು ಪರಿಯಾರು ಸಾಧನ ಮಾಡಿ ಪಡ್ಕೊಂಡಿಯಪ್ಪ ಮನೆವಾಳಕ್ಕ. ನೀ ಭಾಳ ಬೆಳಕಿ ನೋಡು, ಗಂಡು ಕಾಣದಂಗೆ ಇರ್ತೀಯಲ್ಲ. ಸರಿಪ ಈ ನಾಗಲಿಂಗ ನಾನು ಕಣ್ಣ ನೆಕ್ತಾನೆ ಅಂತ ಹೇಳ ಬಂದನ ಬಂದ. ನೀವೇನ ನನ್ನ ಕಣ್ಣ ನೆಕ್ಕಿದ್ರ ನಾನು ತಮ್ಮೂರಿ ಕುರುಡು ಎಕ್ಕಿದ್ನು. ಸಾಹೇಬ ನಾನು ಒಂದು ಕುರುಡಿ ನೀನು ಒಂದು ಕುರುಡಿ ಇದೊಂದು ಕುರುಡಿ ನೋಡ. ಹೌದಪ್ಪ, ನಾನು ಕುರುಡಿನೇ ಆಗಿದ್ದೆ. ಆಕಾಶದ ನೆತ್ತಿಯಿಂದ ಪಾತಾಳದ ಅಮೃತದವರೆಗೆ ಆತ್ಮ ಜುಮ್ಮನ್ನು ಹೊಂದ ಆ ಗುರುಗೋವಿಂದ ಅವನ ತಂದೆವಿದೆ. ಜನ ಅದಕ್ಕೆ ಜನಿವಾರ ಅಂತ ನಾ ತಂಬೂರಾಗ ಈ ಜೀವ ಸ್ವರ ತುಂಬಿದ ತಂಬೂರಾಗ. ಹೌದು ಹೌದು, ಈ ಹಾಡು ಕೇಳೇನೆ. ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ. ದೊಡ್ಡ ಸಾಧಕಪ್ಪ ಗೋವಿಂದ ಭಟ್ರು, ಮಹಾ ಸಾಧಕ. ನೀನು ಏನು ಕಮ್ಮಿ ಇಲ್ಲ ಮಡಿವಾಳಜ್ಜ, ನೀನು ದೊಡ್ಡ ಸಾಧಕನೇ ಇದ್ದೀಯಪ್ಪ. ಇವತ್ತು ಶಿವರಾತ್ರಿ ಹೌದು, ಹ್ಞೂ ಶಿವರಾತ್ರಿ ಹೊರಗ ಕತ್ಲು ಬಾಳ ಐತಿನ. ಮತ್ತು ಈ ಮಂದಿ ಮನುಷ್ಯ ಕಷ್ಟ ಸುತ್ತೈತಿ. ಏನು ಬಂದಿದಾರ ತಲೆ ಕೆಟ್ಟೈತಿ. ಬರೀ ನಮ್ದು ತಂದು ಮಾವಂದು ಒಳಿಯಾದು ಅಂತ ಇಡೀ ಭೂಮಿಗೆಲ್ಲ ಬೇಲಿ ಹಾಕೊಂಡು ಸಾಯ್ತಾರೆ. ಅಲ್ಲ ಹಾವುಗಳಿಂದ ಬೇಲಿ ಹಾಕೋದು, ಗಿಡಗಳ್ದಾಗ ವಾಸ ಮಾಡೋ ಹಕ್ಕಿಗಳು ಏನಾದ್ರೂ ಬೇಲಿ ಹಾಕೊಂಡು ಕಾಗದ ಪತ್ರ ಮಾಡಿಸ್ಕೊಂಡಿದ್ದಿದ್ರ ಹಾರಾಡೋ ಭೂಮಿ ಎಲ್ಲ ಆಗುತ್ತದ. ಹೇಳಾಕ ಸರಗೊಂಡ ಪಾರ್ಕಳಾಕ ದಾಟ್ರು ಪಾಪ ಮಂದಿ ಮನುಷ್ಯ ತುಡು ಸಾಯ್ತಾರೆ. ಎಲ್ಲಿಗಳು ಗೂಡಾಗ ಯಾವತ್ತರ ಅಡ್ಡಾಡಿಗಳ ಒಂದಿನ ಹಕ್ಕಿರ್ಲೇ ನೀವ ಹಕ್ಕಿರಿ ಅಡ್ಡ ಹಕ್ಕಿರಿ ಮಕ್ಕಳ ಚಕ್ಕಿದ ಮೇಲೆ ಬಿಡು ಯಪ್ಪ, ಇವತ್ತು ಶಿವರಾತ್ರಿ ಐತಿ, ಎಲ್ಲರೂ ಇಲ್ಲಿ ಕುಡಿಯಬೇಕು. ಶಿವ ಅನ್ನೋಣ ಸಾಕ. ಏನಾಗ್ಲಿಗ ಸಿಟ್ ಆಗಬೇಡ. ಮಂದಿ ಹೆದರ್ತಾರ ನಿನ್ ಸಲುವಾಗಿ. ಯಾಕೆ ಬೈತು ಅವ್ರನ್ನ? ಐರನ್ ಹಾಕಿ ನೋಡಿ ನೀನು ಬೈದವ್ರು. ನಾ ಬೈತೀನ ಇವರು ನನಗೊಂದು ರವಣಿ ಮಾಡ್ತರು. ಈಗ ನಾ ಬರೀ ಅವ್ರನ್ನ ಮುಟ್ತೀನಿ, ಅವ್ರ ದಟ್ಟ ಕಟ್ಟಿ ಚರ್ಮ ಚೂಡ್ತೀನಿ, ಗಲ್ಲ ಬಡ್ದು ಎಚ್ಚರ ಮಾಡ್ತೀನಿ. ಇಷ್ಟೆಲ್ಲ ಮಾಡಿದ್ರು ಈ ಎಮ್ಮಿಗಳು ಕುಟ್ನವನ್ನ ಕಡ್ದಾಗ ಹಿಂಗೆ ಮೈ ಹಾಕ್ಕೊಂಡು ಮುಂದಕ್ಕೆ ಹೋಗಲ್ಲ. ಅಂತ ಎಮ್ಮಿಗಳೇನು ಏನಾರು ಬಡಿತ ಅಂದ್ರೆ ಅವ್ರಿಗೆ ಬರೋಬ್ಬರಿ ಮತ್ತೆ ರೀತೀನಿ ಜಡಿ ಅಂತ ಮತ್ತೆ ರೀತೀನಿ. ನಿನ್ನ ಮಾತಂದ್ರ ನಾ ಮತ್ತು ಅದನ್ನ ತಿಳ್ಕೊಂಡು ನಡೆದ್ರ ಬಿಸಿಲಾಕೈತಿ. ಇಲ್ಲ ಅಂದ್ರ ಸ್ವಸ್ತಾರ ಚೌಳಿಕಾಯಿ ಸರಿಪ್ಪ ಒಂದು ಪದ ಶಂಕರಿ ಐತಲ್ಲಪ್ಪ, ಶಂಕರಿ ತಗೋ. ಶಂಕರಿ ಸಕಲ ಚಿಂತಾ ನಿವಾರಣಿ ಜಗನ್ಮಾತೆ ಪಾಯಿ ಮಾಂ ಪಾಯಿ ಮಾಂ. ಯಾವ
ಇವತ್ತೆಲ್ಲೋ ಯಾವುದೋ ಊರು ಭಜನಿ ಮ್ಯಾಲದವ್ರ ಜೊತೆ ಶಂಕರಿ ತಗೊಂಡು ಸಲ ಹಾಕೊಂಡು ಕುಂದಿರ್ಬೇಕಾಗಿ ಆ ಶಿಶುನಾಳ ತಂದಿ ಕೃಪಾ ಆಯ್ತಂತ ನೀವೆಲ್ಲರೂ ಸಿಕ್ಕೇಳಿ ಇಂಥ ದೊಡ್ಡ ಅಮಾವಾಸ್ಯೆ ನಿಮ್ ಕೂಡ ಕಳೆಯಕತ್ತೀನಿ. ಈ ಅಮಾವಾಸ್ಯೆ ದಿನ ನನಗೆ ಹಾಡುಗಳು ಕತಿಗಳು ಅಂದ್ರೆ ಭಾಳ ಸೇರ್ತವೆ. ಭೀಮವ್ವ, ನಾ ನಿಮ್ಮೊಂದು ಕತೆ ಹೇಳೋದಾಗಿಲ್ಲಪ್ಪ. ನಾನು ನಿನ್ನ ಕತೆ ಕೇಳಂಗಿಲ್ಲ. ಕತೆ ಕೇಳೋದಷ್ಟೇ ಕೇಳ. ನಿನ್ನ ಕತೆ ಕೇಳೋಲ್ಲ ನಾನು. ಹೇಳು ಯಪ್ಪ. ಆಗಂಗಿಲ್ಲ. ಸರಿಪ್ಪ, ನಿನ್ನ ಕತಿ ಕೇಳೋದಿಲ್ಲವ, ಅವನ ನಿನ್ನ ಕತಿ ಹೇಳಿ ಕಳಿಸ್ತಾನ. ನಾವು ಕೇಳ್ತೇವೆ. ನಿಮಗೆ ಹೇಳ್ತೀನಿ ಕೇಳಿ. ಹಾ. ಒಮ್ಮೆ ಏನಾತಂದ್ರ ನಾನು ಗುರುಗೋವಿಂದ ಕೊಟ್ಟು ಕೋಡಿ ಎಲ್ಲಮ್ಮನ ಜಾತ್ರೆಗೆ ಹೊಂಟಿದ್ವಿ. ಹಾ. ಹೋಗುವ ದಾರ್ಯಾಗ ಶಂಕರಿ ಸೇವನ ಮಾಡಾಕತ್ತಿದ್ವಿ. ಹ್ಮ್. ನಿಮಗೆ ಹೇಳ್ತೀನಿ, ತತ್ರಾಣಿ ತುಂಬಾ ಶಂಕರಿ ತುಂಬಿತ್ತು. ಆಗ ಅಲ್ಲಿ ಮಠಕ್ಕೆ ಜಗದ್ ಗುರುಗಳು ಬಂದಾರ ಅಂತ ಸುದ್ದಿ ಬಂತು. ಹಾ. ಅವತ್ತು ಶಂಕರಿ ಅವತಾರದಾಗ ಎಪ್ರಾ ತಪ್ರ ಮಾತಾಡಿದ್ದು ಖರೇನೇ ಇತ್ತು. ಯಾಕಂದ್ರ ಶಾಂತಿ ಒಳಗಿರ್ತಾಳ, ಈಕಿ ಮಾತಾಡ್ತಾಳ. ಮುಂದೇನಾತಂದ್ರ ನಾನು ಗುರುಗೋವಿಂದ ಭಟ್ರು ಈಗಿಂದೀಗ ಮಠಕ್ಕೆ ಬರಬೇಕು ಅಂತೇಳಿ ಸುದ್ದಿ ತಂದಾವ್ ಹೇಳ್ದ. ನಾನು ಗುರುಗೋವಿಂದ ಭಟ್ರು ದಡಬಡಿಸಿ ತತ್ರಾಣಿ ಹಿಡ್ಕೊಂಡ ಮಠಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರ ಅಜ್ಜಾರು ನಮ್ಮನ್ನು ನೋಡಿದವ್ರ ತತ್ರಾಣಿ ಅಂತ ಏನದು ಅಂತ ಕೇಳಿದ್ರು. ನಾನು ಗುರುಗೋವಿಂದ ಭಟ್ರು ಒಬ್ರಿಗೊಬ್ರು ಮಾರಿ ನೋಡ್ಕೊಂಡ್ವಿ. ಆಗ ಗುರುಗೋವಿಂದ ಭಟ್ರು ಒಂದು ಸಲ ಕಣ್ಣು ಮುಚ್ಚಿ ತತ್ರಾಣಿ ಮೇಲೆ ಕೈ ಇಟ್ಟು ಆಕಳ ಹಾಲು ಅಂದ್ರಪ್ಪ. ನಿಮಗೆ ಹೇಳ್ತೀನಿ, ಅಜ್ಜಾರು ಬೊಕ್ಸಿ ಹೊಟ್ಟಿದ್ರು. ಗುರುಗೋವಿಂದ ಭಟ್ರು ತತ್ರಾಣಿ ಬಗ್ಸಿದ್ರ ಖರೆ ಒಂದು ಆಕಳ ಹಾಲು ಸುರಿತಪ್ಪ ಅಲ್ಲಿ. ಸಾಧನ ಸಾಧನ ಅಂದ್ರೆ ಇದ ಅಲ್ಲ. ಸಾಧನ ಮಾಡಿದ ಒಂದು ಕಣ್ಣ ಬೇರೆ. ಅವ ಏನು ಕಾಣ್ಬೇಕಂತಾನಲ್ಲ ಅದನ್ನೇ ಕಾಣ್ತಾನ, ಮತ್ತ ಏನು ಕಾಣಿಸ್ಬೇಕಂತಾನಲ್ಲ ಅದನ್ನೇ ಕಾಣಿಸ್ತಾನ. ಯಪ್ಪ, ಹಾಲು ಅನ್ನಿಸ್ಲೇ ನೆನಪಾತು. ಬಿಸಿ ಬಿಸಿ ಆಡಿನ ಹಾಲು ಕಾಸಿಟ್ಟೇನಿ, ಕುಡಿತೀರೇನು? ಬೇಡವ. ಏ ಬ್ಯಾಡವಾ, ಬ್ಯಾಡ. ಆಗ ಹಾಗೆ ಬಿಡ್ದೇವಿ. ರೊಟ್ಟಿ ಕಾಲ್ಬಾಯಿ ಹಾಕಿಕೊಡು ಸಾಕು. ಆತಗ ತರ್ತೇನೆ. ಎಂತ ತಾಯಿ ಪಡೆದಪ್ಪ ನಾಗಲಿಂಗಪ್ಪ. ತಾಯಿ ಅಂದ್ರೆ ತಾಯಿ, ತಂಗಿ ಅಂದ್ರೆ ತಂಗಿ. ಗರ್ತಿಪ್ಪ ನಮ್ಮ ಬೀಬಿ ಗರ್ತಿ. ಅಂಜಿ ಎದ್ಯಾ ಹಾಲಿನ ಗಂಗೆ ಹೆಸರು ಹಾಕಿದ ಗಂಗೆ ಅಂತಪ್ಪ. ಈಗ ಸ್ವರಕ್ಕೆ ಬಂತು ನೋಡಿದೆ ಬಂತ ಬಿಡಬೇಡ ಹೇಳಿಕೋ. ಅದ ಯಾವ್ದನ್ರಿ? ಈಗ ಭೀಮವ್ವ ಉಣ್ಣಾಕ ನಿಡ್ಯಾಳ, ಅದಕ್ಕೆ ಒಂದು ಪದ ಅನ್ನು. ಹೌದಾ? ತಗೋತೀರಿ? ತಗೋದತ್ತು. ಉಣ್ಣಾಕ ನೀಡಿದಿ ನಮ್ಮವ್ವ ಆಹಾ. ನಿನ್ನ ಹೊಟ್ಯಾಗ ಎಳ್ಳಷ್ಟು ವಿಷವಿಲ್ ಹೇಳವ್ವ. ಉಣ್ಣಾಕ ನೀಡಿದಿ ನಮ್ಮವ್ವ, ಉಣ್ಣಾಕ ನೀಡಿದಿ ನಮ್ಮವ್ವ, ನಿನ್ನ ಹೊಟ್ಯಾಗ ಎಳ್ಳಷ್ಟು ವಿಷವಿಲ್ಲೇಳವ್ವ, ನಿನ್ನ ಹೊಟ್ಯಾಗ ಎಳ್ಳಷ್ಟು ವಿಷವಿಲ್ಲೇಳವ್ವ. ಉಣ್ಣಾಕ ನೀಡಿದಿ ನಮ್ಮವ್ವ, ಉಣ್ಣಾಕ ನೀಡಿದಿ ನಮ್ಮವ್ವ, ನಿನ್ನ ಹೊಟ್ಯಾಗ ಎಳ್ಳಷ್ಟು ವಿಷವಿಲ್ಲೇಳವ್ವ, ನಿನ್ನ ಹೊಟ್ಯಾಗ ಎಳ್ಳಷ್ಟು ವಿಷವಿಲ್ಲೇಳವ್ವ. ಹೋಳಿಗೆ ತುಪ್ಪ ನೀಡಿದವ್ವ, ಹೋಳಿಗೆ ತುಪ್ಪ ನೀಡಿದವ್ವ, ಹಬ್ಬಳ ಸಂಡಿಗೆ ಉಪ್ಪಿನಕಾಯಿ ಮರೆತು ನಿಂತವ್ವ, ಹಬ್ಬಳ ಸಂಡಿಗೆ ಉಪ್ಪಿನಕಾಯಿ ಮರೆತು ನಿಂತವ್ವ. ಅನ್ನ ಆಮ್ರ ನೀಡಿದವ್ವ, ಅನ್ನ ಆಮ್ರ ನೀಡಿದವ್ವ, ತಿನ್ನಲು ಪಲ್ಲೆ ಪಚಡಿ ಮರೆತು ನಿಂತವ್ವ, ತಿನ್ನಲು ಪಲ್ಲೆ ಪಚಡಿ ಮರೆತು ನಿಂತವ್ವ. ಶಿಶುನಳ ಭೀಷಣವ್ವ, ಶಿಶುನಳ ಭೀಷಣವ್ವ, ನಮ್ಮ ಸಮಗರ ಭೀಮವ್ವ, ನಮ್ಮ ಸಮಗರ ಭೀಮವ್ವ, ನಮ್ಮ ಸಮಗರ ಭೀಮವ್ವ. ಸರಿಪ್ಪ, ಮಸ್ತ್ ಪದ ಅಂದಿ ನೋಡು. ಭೀಮವ್ವನು ಅಷ್ಟು ಚಲೋ ಊಟ ಕೊಟ್ಟಳಪ್ಪ. ಹೌದು. ಅಮ್ಮ ಕೊಟ್ಟದ್ ಕೊಡಕ್ಕ ನಂದು ಏನೈತಪ್ಪ, ನೀವು 3 ಮಂದಿ ಇವತ್ತಿಲ್ಲಿ ಬರ್ತೀರಿ, ಈ ಸಂಘಾರ ಹಾಕಿ ಮನ್ಯಾಗ ಉಂತೀರಿ ಅಂತ ಆ ಮೋನಪ್ಪನ ಕಳ್ಸಾರು. ಇರುವ ಇಲ್ಲ ಇಲ್ಲ, ಯಾವ ಮೋನಪ್ಪನು ಕಳಿಸ್ಲಿಲ್ಲ, ನಾವ ಬಂದಿವಿ. ಸಿದ್ದಾರೊಟ್ಟು ಮಾಡಿದಾಗ ಊಟ ಕುಂತಿದ್ದೀವಿ. ಉಕ್ಕಿ ಹಾಲು ತುಪ್ಪ ಹಾಕಿದ್ರೆ ಅಮ್ಮ ಇದೇನು ಊಟ ಮಾಡ್ಬೇಕು ಅನಿಸುತ್ತದೆ. ಈ ನಾಗಪ್ಪ ಒಂದು ಎಡಿ ಬಿಟ್ಟು ಧಡಕನ ಎದ್ದಾವನ. ಏ ಅಲ್ಲಿ ಭೀಮವ್ವನ್ ಕದಿ ಕೇಳಂಬಲ್ಲಿ ತುಂಬಿ ಬಂದೈತಿ ಅಂತ ಹೇಳಿ ಅಲ್ಲಿಂದ ಕದಿ ಕೇಳಾಕ ಕರ್ಕೊಂಬಂದ ನಮ್ಮ ಇಬ್ರು. ನಿನ್ನ ಕತಿ ಕೇಳಕಂತ ನಾ ಬಂದಿವಿ. ನನ್ನ ಕತೆ ಕೇಳಕ್ ಬಂದಿದ್ದ? ಹೌದು. ಅವ್ರ ಕುದುರೆ ಹಚ್ಚಿ ಕೂತಿರೋ ಮಕ್ಕಳ ಅದು ವೈದ್ಯ ಹೋಗಿ ಮುಗಿಸೋದು ಬಿಟ್ಟು
ಮಲ್ಲಪ್ಪನ ಕತಿ, ಸಿರ್ಸಂಗಿ ಕಾಳವನ ಕತಿ, ತಿತ್ತಿನಿ ಮೋಳಪ್ಪನ ಕತಿ, ಕತ್ತರಿಗೆ ಭಾಗವನ ಕತಿ, ಈ ಎಲ್ಲಾ ಕತಿಗಳನ್ನು ಇಲ್ಲಿ ಕುಂತಾರಲ್ಲ ಈ ಮಂದಿ ಕೇಳ್ತಾರ, ಭಜನೆ ಮಾಡ್ತಾರ, ಮನೆಗೆ ಹೋಗಿ ಓಟ ಮಾಡ್ಕೊತಾರ. ಕತಿ ಹೇಳೋದ್ರಿಂದ ಕೇಳೋದ್ರಿಂದ ಯಾರಿಗೂ ಉಪಯೋಗ ಇಲ್ಲ. ಈ ಉಪಯೋಗ ಇಲ್ಲದ ಕತಿ ಕೇಳ್ಕೊಂಡ್ರೆ ಏನು ಮಾಡ್ತಿರ್ಲಿ? ಗೌರಿ ಹೊಲಿದಿರುವ ಗೌರಿ ನಾಲ್ಕು ಮುರಿ ನಾಲ್ಕು ಗುಪ್ಪಿ ಇಟ್ಟು ಗೌರಿ ಹೊಲದ ಬದ್ಕೊಂಡು ಮಕ್ಕೋತೇವೆ. ಎಲ್ಲಿ ಹೋಗಿನ ಹಾಲಿನ ಶಕ್ತಿ ಇದು ಬರ್ತಿತ್ತು. ನಾನೀಗ ಪಾಪ ಭೀಮವ್ಗೆ ಏನ್ ಬರ್ತಿತ್ತು, ಹಾಲಿನೊಳಗ ಔಷಧ ಇರು ಸಂಗತಿನ ನೀ ತಿಳಿಸಿದ್ ಹೋಗ್ಮಾಡ. ಹೌದ್ ನೋಡು ಯಪ್ಪ, ನಾ ಇದನ್ನ ವಿಚಾರ ಮಾಡೇ ಇಲ್ಲ. ಕಣ್ಣಿಗೆ ಒಂದು ನೀಟ್ ಕಾಲಾದ್ರು ಎದೆ ಹಾಲು ಹಾಕ್ತಾರೋ. ಖರೆ ಭೀಮವ್ವ, ಈ ಎದೆ ಹಾಲು ಅಂದ್ರ ಮನುಷ್ಯನ ಮೈ ಕಾಲಿಗೆ ಕಾಯ್ದಂತ ಹಾಲು ಅದು ಔಷಧ ಅಂತ ನಿಮ್ಗೆ ಗೊತ್ತಿರ್ತಾಗಿಲ್ಲ. ಅದಕ್ಕ ಸತ್ತವ ಮತ್ತೆ ಹುಟ್ಟಿ ಬಂದಿ. ನೀ ಹೇಳು ಈ ಮಂದಿಗೆ ಬರೀ ಗಾಯ ಎಷ್ಟ ಗೊತ್ತು ನೋಡು. ಖರೆ ಔಷಧನ ಗೊತ್ತಿಲ್ಲ. ದೀಪ ಸಣ್ಣದ ದೇವ್ರು ಹಚ್ತಾರ. ಅದ ದೀಪನ ಅಡಿವಿಗೆ ಹಚ್ಚಿ ಏನಾಗೈತಿ ಹಿಂಗೆಲ್ಲ ಸುಟ್ಟು ಪೂಜೆ. ಈ ದೀಪ ಮತ್ತು ಬೆಂಕಿಯ ಅರಿವು ಬರ್ಬೇಕಾದ್ರೆ ನನ್ನ ಕತ್ತಿನೂ ಹೇಳಬೇಕು, ನಿನ್ನ ಕತ್ತಿನೂ ಕೇಳಬೇಕು. ಹಂಗ ನಾಗಲಿಂಗಪ್ಪನ ಕತ್ತಿನೂ ಯಪ್ಪ, ನಾಗಲಿಂಗಪ್ಪಗ ತನ್ನ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳೋದು ಸೇರಂಗಿಲ್ಲ. ಅವ್ರ ಕತಿ ಯಾಕ, ನಿಮ್ದ ಕತಿ ಹೇಳ್ರಿ. ಶಿವರಾತ್ರಿ ದಿನ ಕೇಳಿ ಪಾವನೆ ಆಗ್ತೀನಿ. ಅದೇಂಗಾಗಪ್ಪ, ಯಾರು ಪಾಳೆ ಮೊದಲೈತೋ ಅವ್ರ ಗತಿ ಕೇಳ್ತಾರೆ. ಎದ್ರ ಪಾಳ್ಯಾಗೋ? ನಿನಗೆ ಗೊತ್ತಾಗೋದು ಸುಮ್ಮನೆ ಇರ್ತೀವಿ. ಸುಮ್ಮನೆ ಕುಂತಾನೆ ಏನ್ ಆಗ್ಲಿಲ್ಲ ಹೇಳಿ ಯಾರು ಅಲ್ಲಿದೀಯಾ ಹೇಳ ಹೇಳ ಯಾರು ಪಾಳಿ ಮೊದಲೈತಿ ಹೇಳ. ಮಡಿವಾಜ, ಹಾ ಈ ಪಾಳೆ ಒಂದು ನನಗೂ ತಿಳಿವಾಗ್ಲಾಗೈತಲ್ಲ. ಓಹೋ ಗೊತ್ತಾಯ್ತು. ಈ ಗುಡಿಯೊಳಗಿರೋ ದೇಹ ಬಾಳಿ ಬದುಕಿ ಅನುಭವಿಸಿದ ಅನುಕೂಲಿನೇ ಈ ಕಥೆಯಾಗಿದೆ. ನಿಟ್ಟುಸಿರ ಗೊತ್ತಾಯ್ತು ಭೀಮವ್ವ. ಏನ್ ಗೊತ್ತಾತ? ಇವರಿಬ್ಬರಿಗಿಂತ ಮೊದಲು ನಾನು ಹೋಗಿ ಕುಣಿಯಾಕ ಕುಂದಿರ್ತೀನಿ ಅಂತ ಹೇಳಾಕತ್ತಾನೆ ಈ ಮಗ. ನನಗಿಂತ ಮೊದಲು ನಿನ್ನ ಪಾಳೆ ಹೋಗಿ ಏನನ್ನಕತ್ತಿಪ್ಪ? ಈ ಮಡಿವಾಡಿ ಬಹಳ ಹೊಲಸ, ನನಗೆ ಬಂದು ಹಂಚಿತು ಅಂತ ಈ ಮಗ ಏನು ಕಡಿ ಬಂದ ಇಡೀ ಕಿತ್ತೂರು ಪಾಟಿನ ನಿಗರಿಟ್ಟಾನ. ಹೌದಲ್ಲ ಮಡಿವಾಡಿ, ನೀ ಎಂದಾಕ ಕಿತ್ತೂರು ಪಾಟ್ಯಾಗ ಬಂದಿ ಬೀಳಕಂತ ಈಗ ನಿನ್ನ ಬಾಯಾಗ ಮಚ್ಚಿ ಇಟ್ಟು ನೋಡ್ಲಿ ಕರೆಕರ್ನ ಮಚ್ಚಿ. ಭೀಮವ್ವ, ಬಾ. ಇನ್ನು ಮುಂದೆ ನಾ ಒಂದು ಮಾತಾಡ್ಬೇಕು. ಯಾಕಂದ್ರೆ ನಾ ಹಸದು ಬಂದಾಗ ನನ್ನ ಗಂಡ ಹಾಕಿ, ನಿತ್ಯ ಹರಿದಾಗ ಎಣ್ಣೆ ತಟ್ಟಿ, ನಂದು ಮುಗಿದ ಬಂದಾಗ ಎಣ್ಣೆ ಹಾಲು ಕೊಟ್ಟು ಮತ್ತೆ ಜೀವ ಕೊಟ್ಟಿ. ನಿನ್ನ ಮಡಲಾಗುತ್ತೋ ಪ್ರತಿಯೊಬ್ಬರದ್ದು ಇಲ್ಲ ಒಂದೊಂದು ಕಥೆ ಇರ್ತಾವ. ಆದ್ರ ಅದನ್ನ ಹೇಳಿ ಹೋಗ್ಬೇಕಂದ್ರೆ ಕೇಳಿಸ್ಕೊಳ್ಳಿಕ್ಕೆ ಯಾರು ಇರೋದಿಲ್ಲ. ನಿನ್ನ ಜೀವ ತನ್ನ ತಾವನ್ನು ಸೇರುವಾಗ ಕತೆ ಹೇಳ್ದ ಹೋಗ್ಬಾರ್ದು ಅಂತ ಇವ್ರನ್ನ ಜೊತೆ ಮಾಡಿ ಕರ್ಕೊಂಡು ಬಂದಿಲ್ವಾ? ನಿನ್ನ ಕತಿ ಕೇಳಕ್ಕಂತ ನಾ ಬಂದಿದ್ದೆ. ನನ್ನ ಕತಿ ಕೇಳಕ್ ಬಂದಿಪ್ಪ. ಏನ್ ಹೇಳಿ? ನನ್ನ ಬದುಕಿನಾಗ ಅನುಭವಿಸಿದ ಅನೂರಿ ಹೇಳ್ಯ? ತಗೋರಿ ಹೇಳ್ತೇನೆ ಕೇಳಿ. ಮೊದಲು ನನಗೂ ಸಾವಿನ ಭಯ ಇತ್ತು ನನ್ನಪ್ಪ. ನಿಮ್ಮನ್ನು ಕೂಡಿದ್ನಾಗ ಆ ಸಾವೇ ಬೈದಿದ್ದನ್ನ ನಾ ಹೋಗ್ಲಿಕ್ಕೆ ತಯಾರಾಗ್ತೀನಿ. ಕೇಳಿ, ಅಧಿಕ ಮಾಸದ ಅಮಾಸೆ ದಿನ ನಾ ಹುಟ್ಟಿದ್ದೆ. ಕೆಟ್ಟ ಚುಕ್ಕಿ ಗದಕ್ಕೆ ಬಿದ್ದಾಗ್ಬಿಟ್ಟಿದ್ ಕೂಸು ಊರಿಗೆಲ್ಲ ಮಾರಿ ಆಗ್ತಾರಂತ ಶಾಸ್ತ್ರ ಹೇಳಿ ಬಂತ. ರಾತ್ರಿ ನಾಯಿಗಳು ಮೂಳಿಟ್ಟಿದ್ವಂತ. ಎಣ್ಣೆ ಹಳ್ಳದ ಕಪ್ಪುಗಳು ಜೀವ ಬೈದಿಂದ ಚಿರುಗುಟ್ಟಿದ್ವಂತ. ಭೂಮಿ ಅಳತಿತ್ತಂತ. ಎತ್ತಿ ಮಾಡಿದ್ದು ಚುಕ್ಕಿ ರಪ್ಪಂತ ನೆಲದ ಜಾಗದಾಗ ಹುಟ್ಟಿದ್ನಿ ಅಂತ ಅರ್ಲಿ ಹೊರಿಸಿದ್ರು. ಈ ಸಾರಿ ಆಳುಗಳು ಅವತ್ತು ಹುಟ್ಟಿದ ಕೂಸು ಯಾರು ಅಂತ ಮನೆ ತನಕ ಹುಡ್ಕೊಂಡು ಬಂದು ಕೊಂದು ಬಿಡ್ರಿ ಅಂದ್ರಂತ. ನಮ್ಮ ಅಪ್ಪಗ 7 ಜನ ಗಂಡು
ಶೃಂಗಾರ ಮಾಡಿ ಬದುಕಲಿ ಅಂತ ಹಸಿ ಬಾಣಂತಿ ಮುಡಿಯಾಗಿದ್ ನನ್ನ ಯಾವನವ್ರಿಗೆ ಬಿಟ್ಟಂತ ಸ್ವಲ್ಪ ಹುಣಾಗಿ ದೌಡು ಮಣ್ಣಾದ ಪ್ಲೇಟ್ ಬಂದು ಕೆಟ್ಲ ಹೆಚ್ಚಿತ್ತು. ಯಾರು ಹೇಳಿದ್ರಂತ ನಮ್ಮ ಅಣ್ಣಂದಾಗ ಆಕೆ ಹುಟ್ಟಿದ ನಕ್ಷತ್ರ ಬಹಳ ಕೆಟ್ಟೈತಿ, ಅದಕ್ಕೆ ನಿಮ್ಗೆ ಮಕ್ಕಳಾಗೋದು ಅಂದ್ರಂತ. ಶಾಲೆದ ನನ್ನ ಮಾರಿ ನೋಡಿದ್ರ 3 ಬಟ್ಟೆ ಆಗೈತಿ ಎಲ್ಲ ಕತ್ತಿದ್ರು. ಓಡಿ ಆಟಾಡೋ ಹೇಳಿ ಮಕ್ಕಳನ್ನ ಮುಟ್ಟುಕೊಡ್ಲಿಲ್ಲ, ಬಳ್ಳಿಗಳ ಸಲಹೆಗೂ ಹಾರಿಕೊಡ್ಲಿಲ್ಲ, ಹಳೆ ಕುಂಕು ಮಾಡ್ಲಿಲ್ಲ, ಹಳೆ ಬಟ್ಟು ಚುಚ್ಚಲಿಲ್ಲ, ಒಳಗೂ ಹೊಡಿಲಿಲ್ಲ. ಕೋಣಿ ಒಳಗ ಕೋಳಿ ಹಾಕ್ಬಿಟ್ರು. ನನ್ನ ಕೂಡ ಹುಟ್ಟಿದವರ ನನಗ ನರಕ ತೋರಿಸಿದ್ರು. ತುತ್ತು ಕೋಳಿಗಾಗಿ ಕರೀತಿದ್ದೆ. ನಾವು ರಚ್ಚ ಹಿಡಿದು ಜಗಳ ಆಡಿದಾಗ ರಾಕ್ಷಸಿ ಅಂತ ಹೆಸರಿಟ್ಟು ಮನೆಯಿಂದ ಕೇರಿಯಿಂದ ಊರಿಂದ ಹೊರಬಿದ್ದು ನೋಡು ನಾಗರಿಕ ನನ್ನ ಗಂಟಿನ ಅನಿಷ್ಟ ಅನ್ನೋ ಕಳಂಕ ಒರೆಸಿ ಹೊಸ ಸೀರೆ ಉಡಿಸಿ ಹೊಸ ಮನುಷ್ಯಗಳನ್ನು ಮಾಡಿದ. ನಾನೀಗ ನಿರ್ಮೂಲದೇನಿ. ನಾಗಲಿಂಗಪ್ಪನ ಕಣಕ್ ಬರೋ ಹೊತ್ತು ನನಗೂ ಕೈ ಮುಗ್ದಾಗ ಮೈ ಚೂಮ್ ಅಂತೈತಿ. ಹೊಸ ಬೆಳಕಿನ ಸೆಳಕೊಂದು ನನ್ನ ತಲೆ ಹಾಕ್ತೈತಿ. ನನ್ನ ಜೀವ ಮ್ಯಾಲ್ ಫೋನ್ ಅನ್ಸಾಕತ್ತೈತಿ. ಯಪ್ಪ ನಾನು ನಿರ್ಮೂಲ ಆಗ್ತೇನೆ, ಕಳಿಸ್ಕೊಡ್ಬೇಕಪ್ಪ, ನನ್ ಕಳಿಸ್ಕೊಡ್ರಿ. ಭೀಮವ್ವನ ತಲೆ ಮೇಲೆ ಕೈ ಇಟ್ಟ ಕಣ್ಣು ಮುಚ್ಚು. ಬಾಳ ನುಗ್ಗಿ ಸೊಸಾಳ ನೆಮ್ಮದಿಯಿಂದ ಕಣ್ಣು ಮುಚ್ಚಲಿ. ಶಿವನೆಂದು ಕರೆಯುವೆ
ಸಾಲು ಸಾಲು ಸರ್ಪಂಚು ಬೋಲೋ ಪುಂಡಲೀಕ ವರದ ವಿಠಲ ಮಹಾರಾಜ್ ಕಿ ಇದಪ್ಪ ಸರಿಪ ಇದು ವಿಠಲಂದು ವಿಠಲದ ಪಂಡ್ರಾಪುರ ವಿಠಲ ಅಲ್ಲ ಪಟ್ಯಾಳ ವಿಠಲ ಅಂತ ಪಟ್ಯಾಳ ವಿಠಲ ಇವೇನ್ ಮಾಡಿದ್ವ ಇದ್ನ ಮಾಡಿದ್ದು ಒಂದಲ್ಲ ಎರಡಲ್ಲ ಹಾ. ಮಡಿ ಮಡಿ ಅಂತಿದ್ದ ಗುಡಿ ಗುಂಡಾರ ಸುತ್ತಿದ್ದ ನೀರಿನಲ್ಲಿ ಮುಳುಗ್ತಿದ್ದ ಗಿಡ ಕುಂಡಲಿ ಸುತ್ತುತ್ತಿದ್ದ ಇವ ಎಷ್ಟ ಭಕ್ತಿ ಸೋಲ್ ಹಾಕಿದ್ರು ತಂಗಿ ಕಳೆದ ಗುಡಿಗಳಿಗೆ ಹೋಗ್ಬೇಕಾಗಿತ್ತು ಯಾಕ ಯಾಕಂದ್ರ ಜನಿವಾರ ಹಾಕಿದ್ರ ಗುಡಿ ಒಳಗ್ ಕುಂದ್ರಿಸಿ ಪ್ರಸಾದ ಇಲ್ಲಂದ್ರ ಹೊರಗಿಂದ ಹೊರಗ ಇವ ಎಷ್ಟ ಭಕ್ತಿ ಸೋಲ್ ಮಾಡಿದ್ರು ಮನಸ್ಸನ್ನು ಮನಸ್ಸು ನಾಲ್ಕು ಮಗ ಗಾಳಿಗರಾಗ್ಯಾನ ಗಾಳಿಗರ. ಸರಿಪ ನಾ ಎಲ್ಲಿ ಕುಂಡ್ರಲು ಈ ಕಡೆ ಸ್ವಲ್ಪ ಮುಂದೆ ಬರಪ್ಪ ಅವ್ರ ಪಕ್ಕ ಹಾ ಸಗಣಿ ನಾಡ್ತಾನೆ ಸಗಣಿ ಸಗಣಿ ಹೆಂಗ ಆಗ್ತೈತಿ ಎಂದೂ ಮನೆಗೆ ಹೆಂಗ ಆಗುದಿಲ್ಲ ನಾನು ಸಿಪ್ಪಿನಾರ ಕುಂಡಿಸಿದೆ ಇದ್ದಿರ್ಲಾಗು ಸಗಣಿ ಭಾಳ ಸುಮಾರು ಬಂದೈತಿ ಇದು ಆಕಳ ಸಗಣಿ ಎಮ್ಮೆ ಸಗಣಿ ಸಗಣಿ ಕಿಮ್ಮತ್ತು ನೋಡಿ ಅದನ್ನ ಹಾಕ್ತಾನ. ಆಕಳನು ಸಗಣಿನ ಹಾಕ್ತೈತಿ ಎಮ್ಮಿನೂ ಸಗಣಿನ ಹಾಕ್ತೈತಿ. ಇದು ನಾನು ನೀನು ಶರೀಫ ಪೂದಿಪ ಸಪ್ಪ ಬಡಿವ ಸಿದ್ಧಾರೂಢ ನಾವೆಲ್ಲರೂ ಬರದಂತ ಈ ಮನಸ್ಸಿನಲ್ಲಿ ತುಂಬಿದಂತ ಮನಸ್ಸಿನ ಸಗಣಿ ಮನಸ್ಸಿನ ಸಗಣಿ. ಈ ಮನುಷ್ಯನ ಮನಸ್ಸು ಅಂದ್ರ ಮರ್ಕದ ಮಂಗ್ಯ ನಿಂತಲ್ಲಿ ನಿಂತಿರುವುದಿಲ್ಲ ಕುಂತಲ್ಲಿ ಕುಂಡುವುದಿಲ್ಲ ಸಿಟ್ಟು ಬಂದ ಕಡೆ ಚಲಸಾಯ್ತು ಈ ಮನುಷ್ಯನ ಮನಸ್ಸ ಮಡಿವಾಳಜ್ಜ ಹಾ. ಈ ಮನುಷ್ಯನ ಮನಸ್ಸಿನ ಬಗ್ಗೆ ಬಹಳ ಬರೋಬ್ಬರಿ ಹೇಳಿದ್ನಿ ಹಾ. ಮತ್ತೆ ಈ ದೇಹ ಅಂದ್ರೆ ಏನು? ದೇಹ ಅಂದ್ರ ಯಾಡ ಕಾಲು ಯಾಡ ಕೈ ಒಂದು ಗಡಗಂಟಿ ಹೊಟ್ಟಿ ದೇಹದ ಗುಡಿ ಛೆ, 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 ಛೆ. ಇದು ಗಂಡದ ಅರ್ಥ. ಸರ್ಪಗುಡಿಪ್ಪ ಜೀವ ಪದ ಕೊಡುವಂತ ಕರ್ಪಗುಡಿ ಏ ಮಕ್ಕಳ ಮತ್ತೆ ಬಂದ್ರೆ ಬಿಡುದಿಲ್ಲ ನಿಮ್ಮನ್ನ ಬಿಡುದಿಲ್ಲ. ಏ ತಲೆ ತೆಗೆದ್ರ ನಾಲಿಗೆ ಕತ್ತರಿಸಿದ ಧರ್ಮ ಬರಾಕಿತ್ತು ರಕ್ತ ಬರ್ತೈತಿ ಮಕ್ಕಳ ರಕ್ತ ಅದಾದ್ಮೇಲೆ ಕಟ್ಟೋ ರೀತಿ ಅಲ್ಲ ಅದು. ಬಿಡುದಿಲ್ಲ ಮಕ್ಕಳ ಪಡ್ಲ ನಿಮ್ಮನ್ನ ನಿಮ್ಮನ್ನ ಚೈನ ಏನ್ ಆಗ್ಲಿಲ್ಲ ನೀ ಹಾಡಿನ ಹೊರಟು ಸಾಕು ಮಂದಿ ಹೆದರಿ ಕದ ಹಾಕೋದಾರು ಅಲ್ಲಿ ಓಡಿ ಹೋಗ್ತಾರೆ ಬಾಯಿ ಕಟ್ಟಿ ಎಲ್ಲಾರ ಏನ್ರ ಆಗಿದ್ದೆ ಅಂತ ಅಲ್ಲಿ ಸಾಯ್ತಾರೋ ಬೈಬೇಡ ಅವ್ರನ್ನ ಈ ಮಂದಿ ನನಗಂಜುದಿಲ್ಲಪ್ಪ ಮಡಿವಾಳಿ. ಈ ನಾಲಿಗೆ ಹೇಳೋ ಸತ್ಯಕ್ಕೆ ಅಂಜುತ್ತಾರ. ಸತ್ಯ ಅನ್ನೋದು ಗರಗಸ ಇದ್ದಂಗ ಅದು ಹೋಗ್ತಾನು ಕೊಯ್ದೈತಿ ಬರ್ತಾನು ಕೊಯ್ದೈತಿ. ಏ ಮಡಿವಾಳಿ, ಈಗ ನಾವು ಇವರಿಗೆ ಬೈದು ಬುದ್ಧಿ ಹೇಳಿದ್ರೆ ಮತ್ಯಾರು ಬೈದು ಬುದ್ಧಿ ಹೇಳ? ಇವತ್ತು ನಾವು ಬೈದಿಲ್ಲ ಅಂದ್ರ ಮುಂದೆ ಬರೋ ಮಂದಿ ನಮ್ಮನ್ನು ಬೈತಾರೋ. ಕರೆ ಕರೆ ನಾವು ಬೈದಿದ್ರೆ ಇನ್ಯಾರು ಬೈತಾರಪ್ಪ ಸತ್ಯ ಮಾತಾಡಿ ಸಮಾಜದ ಸ್ವಾಸ್ಥ್ಯನ ಸೋಸ್ಬೇಕಾಗಿತ್ತು ಮನಸ್ಸುಗಳನ್ನ ಹಸಿರು ಮಾಡಬೇಕಾಗಿತ್ತು ಹದವಾಗಿ ತಿವಿಬೇಕಾಗಿತ್ತು, ಮನಸ್ಸಿಗೆ ನಾಲ್ಕು ಅನ್ನಬೇಕಾಗಿತ್ತು, ಆಡಬೇಕಾಗಿತ್ತು, ಅರಿವಿನ ದೀಪ ಬೆಳಗಬೇಕಾಗಿತ್ತು. ಇಲ್ಲ ಅಂದ್ರ ಈ ಮಕ್ಕಳು ನನ್ನ ಚಾತಿ ಮ್ಯಾಲ ನಿನ್ನ ಚಾತಿ ಮ್ಯಾಲ ಅಂತ ಚಾತಿ ಹಾಕ್ಬಿಟ್ಟು ನೊಣ ಹಾಕ್ತಾರ. ಮುಟ್ಟ ಮುಡುಚಟ್ಟ ಕಪ್ಪು ಕಡಿ ಅಂತ ಎದ್ದೆ ಹಾಕ್ತಾರೋ. ಮನುಷ್ಯನ ಅಳತಿ ಮಾಡೋ ದುಷ್ಟ ಮಂದಿ ಸಮಾಜದಲ್ಲಿ ಈಗ ಮನುಷ್ಯ ಮನಸ್ಸನ್ನು ತೊಳೆದು ಹಸನ್ ಮಾಡಬೇಕು. ಅದರೊಳಗೆ ದಿಕ್ಕು ತೊಳೆದು ಕಸರು ಕಡೆ ತೆಗಿಬೇಕಾಗಿತ್ತು ನನಗೆ ಕೇಳಿದ್ರ ಇಲ್ಲಿ ಮನಸ್ಸು ಒಂದ ಮಡಿ ಉಳಿದದ್ದೆಲ್ಲ ಕಾಲು. ಕರೆ ಕರೆ ಕಾಲು ಮಾಡಿನ ಯಪ್ಪ ನಾಗಲಿಂಗಪ್ಪ, ನಿನ್ನ ಬಗ್ಗೆ ಒಂದು ಕತೆ ಕೇಳಿರಲ್ಲ ನಾನು. ಏನಪ್ಪ ಅದು? ಅದು ಮಡಿವಾಳಜ್ಜ, ಈ ನಾಗಲಿಂಗಪ್ಪ ಹುಚ್ಚಿ ಹೋದ್ರೆ ಎಲ್ಲ ಬಂಗಾರ ಆಕೈತಂತಲ್ಲ. ಹೌದಾ?
ಬಂಗಾರ ಕಮ್ಮಿ ಮಾಡ್ತಾನ ಅವೆಲ್ಲ ಪವಾಡಗಳು ಕಟ್ಟಿ ಹೋಗ್ಬಾರ ನಾನು ನೀನು ಅವ ಪವಾಡಗಳು ಕಾಲಿಗರಾಗಿ ಬರೋ ಕಥೆಗಳನ್ನು ನಂಬಾರ್ದು. ಅದನ್ನ ಸೋಲಿಸಿ ನೋಡೋದಂತೆ. ನಾ ಹೇಳ್ದ ನನಗ ಸಮಗಾರ ಭೀಮವು ಸಿಕ್ಕಳದ ಅದು ಪವಾಡ. ಆಕಿ ತನ್ನ ಎದೆಯಾಗಿನ ಹಾಲು ಕೊಟ್ಟು ನನಗೆ ಮತ್ತೆ ಜೀವನ ಕೊಟ್ಟಲ್ಲ ಅದು ಖರೆ ಪವಾಡ. ಖರೆ ಹೇಳಿದೆ ಹೆಣ್ಣು ಗಂಡು ಇವರಿಬ್ಬರು ಕೂಡಿಕೆಯೊಳಗೆ ಮಕ್ಕಳೇನಾಗ್ತವಲ್ಲ ಅದು ಪವಾಡ. ಈ ಬದುಕಿಗೆ ಒಂದು ಸಕಿಲ್ ಆಯ್ತು. ಆ ಸಕಿಲದೊಳಗ ಸೋಜಿಗಳು ಅಡಿರ್ತಾವ. ಆ ಸೋಜಿಗಳೆಲ್ಲ ಪವಾಡ. ಕಡಿದೊಂದು ಬಂಗಾರದ ಮೂರು ದಾರಿ ಹಿಡಿದು ತಯಾರು ಮಾಡ. ಸರಿಪಾ, ಇವತ್ತಿನ ಅನುಭವದ ಮಾತುಗಳಿಗೆಲ್ಲ ಒಂದು ಪದ ಕಟ್ಟಿ ಆಟ ಮಾಡ. ಆಯ್ತಪ್ಪ. ಮನಸ್ಸೇ ಮನಸ್ಸಿನ ಮನಸ್ಸಲ್ಲಿ ಮನಸ್ಸೇ ಮನಸ್ಸಿನ ಮನಸ ನಿಲ್ಲಿಸುವುದು. ಮನಸ್ಸಿನ ಮನ ತಿಳಿಯುವ ಮನ ಹೇಳೋ ಮನಸ್ಸೇ. ಮನಸ್ಸಿನ ಮನಸಾಗಿಸು ಮನಸ್ಸಿನ ಮನ ತಿಳಿಯುವ ಮನ ಪ್ಯಾರಲು ಮನಸ್ಸೇ ಮನಸ್ಸಿನ ಮನಸಾಗಿಸು ಮನಸ್ಸಿನ ಮನಸಾಗಿಸು ತರುಣಯಗಳು ಸುರಿದಾಡುವ ಜೀವನ ಗುಣಬಡಿತರೆ ನಿಜ ಮಾಡಲು ಮನಸ್ಸೇ ಮನಸ್ಸಿನ ಮನಸಾಗಿಸು ಮನಸ್ಸಿನ ಮನಸಾಗಿಸು ದಶದಿಕ್ಕಿಗೆ ಹಾರಾಡುವ ಹಕ್ಕಿಯು ಸಿಕ್ಕು ತಪ್ಪಿಸ ಪರಿಚಾರಲು ಮನಸ್ಸೇ ಮನಸ್ಸೇ ಮನಸ್ಸಿನ ಮನಸಾಗಿಸು ಮನಸ್ಸಿನ ಮನಸಾಗಿಸು ಗುರು ಗೋವಿಂದನ ಚರಣ ಕಮಲಗಳು ಸ್ವರಗೊಂಬುವ ಭ್ರಮರಾಡಿಯ ಮನಸ್ಸೇ ಮನಸ್ಸಿನ ಮನಸಾಗಿಸು ಮನಸ್ಸಿನ ಮನಸಾಗಿಸು. ಈ ಬೆಳವಣಿಗೆ ಮನಸ್ಸಿನ ಬಗ್ಗೆ ಆಲೋಚನೆ ಈ ಹಾಡಿನ ಬೆಲೆ ಬಿದ್ದು ನೀನು ಏನಾದ್ರು ಕಳ್ಕೊಂಡಿಯೋ ಆ ಕಳ್ಕೊಂಡಂತ ಮುತ್ತುಗಳನ್ನು ಪೋಲ್ಸಾಕ ಒಂದು ಸೂಜಿ ಒಂದು ದಾರ ಹುಡುಕೊಡು ಶರೀಫ. ನಾಗಲಿಂಗಪ್ಪ, ಇವತ್ತ ಆ ಸೂಜಿ ದಾರ ಎರಡು ಸಿಕ್ಕು. ಇದ್ರಾಗ ದಾರ ಯಾವುದು? ಮನಸ್ಸ. ಹೌದು. ಮತ್ತು ಸೂಜಿ ಯಾವುದು? ಅರಿವುಳ್ಳ ಮನಸ್ಸು. ತಿಳ್ಕೊರ್ಲೆ ಕಚ್ಚಾಡೋ ಕಸ್ಬರಿಕೊಳ. ಇಲ್ಲಿ ಅರಿವು ಆಚಾರ ಆಗ್ಬೇಕು. ಆಚಾರನ ಬದುಕು ಮಾಡ್ಕೊಂಡಿರಲ್ಲ ಬಡ್ಡಿ ಮಕ್ಕಳ್ರ. ಅರಿವು ಮುಖ್ಯಪ್ಪ. ಅರಿವು ಹೇಳಿದಂಗೆ ನಾವು ನಡೆಯೋದನ್ನ ಕಲಿಬೇಕು. ಇಲ್ಲ ಅಂದ್ರೆ ನೀವು 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 ಹತ್ತಿರ್ಲೇ ಮಕ್ಕಳ್ರ. ಏ ನಾಗಲಿಂಗ, ಬೈರು ಕಡಿಮೆ ಮಾಡ. ಮುಗುದು ಬಂದನಿಂದ ನಡಿ. ನಾವು ಮುಂದೆ ಗುಡ್ಡಕ್ಕೆ ಹೋಗಿ ಗಲ್ಲಿಗೆ ಸೇರು ಬಾಗ ಬಂದೈತಿ. ನಡಿ. ಏನಂತಿ ಬಡಿ ಮಾಡಿ? ಹೌದು. ಆ ಆದಿಶಕ್ತಿ ಜಗನ್ಮಾತೆ ಆಟ ಪುಟ್ಟಪ್ಪುರ ಮುಗಿದಂಗ. ಆ ಭೀಮವನ ಹಾಡುಗಳು ನವಲ್ ಒಂದು ಗುಡ್ಡ ಬಿದ್ದು ಅಡ್ಡಾಡ್ಲಿಕ್ಕೆ ಆಕೆ ಕೊಟ್ಟ ಹನಿ ಹಾಲೊಳಗೂ ಇಷ್ಟು ದಿನ ಜೀವ ಸಂತರಿಸ್ಲಿಕ್ಕೆ ನೋಡಿದ್ವಿ, ಆಗ್ಲಿಲ್ಲ. ನಾವು ಹೊಂಟಿಪ್ಪ, ನಾವು ಹೊಂಟೆ. ಯಪ್ಪ ನಾಗಲಿಂಗಪ್ಪ, ಏ ನಾಗಲಿಂಗ, ಹೋಗ್ ಅಂದ್ಕೊಳ್ಳ ಹೊಂಟ ಬರುದ ಬಾ. ಹೋಯ್ತೆ ಶರಣ ಮಾಡ್ದ ಬಾ. ಕಡಿ ಶರಣ ಮಾಡ್ತಾನ ಬಾವು. ಶರಣೋ ಶರಣ. ಸರಿಪ್ಪ. ಶರಣು. ವಿಷಯಗಳಲ್ಲಿ ಸುಖ ಬಯಕೆ ಬಯಸಿ ಬರ ನಿಜ ತೇಜಿ ಪ್ರಕಾಶವು ಮನಸ್ಸೇ ಮನಸ್ಸೇ ಮನಸ್ಸಿನ ಮನಸಾಗಿಸುವುದು ಮನಸ್ಸೇ ಮನಸ್ಸಿನ ಮನಸಾಗಿಸುವುದು ಇದೆಯು ಶಿಶುನಾಗಧೀಶ ಮರನು ತಿಳಿದರೆ ಒಳ ಹೊರಗೊಂದು ಮನಸ್ಸೇ ಮನಸ್ಸೇ ಮನಸ್ಸಿನ ಮನಸಾಗಿಸುವುದು ಮನಸ್ಸೇ ಮನಸ್ಸಿನ ಮನಸಾಗಿಸುವುದು
ಕೊಡ್ಲಿಲ್ಲ ನನಗೆ ಬೂದಿಗೂ ಸ್ವಲ್ಪ ಕೊಟ್ಟ. ಏ ನಾಗ್ಲಿಂಗ, ಗೊತ್ತು ಗೊತ್ತು ಅವ್ರು ನಂಗೆ ಅಡವಿ ಅರಣ್ಯ ತಿರುಗ್ತೀಯೋ, ಕೈಯಾಗ ಒಂದು ಹತಾರಿರ್ಬೇಕು ಹಿಡ್ಕೋ ಅಂತ ಕೊಟ್ಟ. ಅವ ಕೊಟ್ಟಾಗಿನಿಂದ ಇದು ಮಣ್ಣಾಗಿ ಇದನ್ನು ಎಷ್ಟೋ ಬಸ್ದೆ ಇದೇನು ಹರತಾಗ್ಲಿಲ್ಲ ಅಂತಾರೆ ನನ್ನ ನಾಲಿಗೆ ಹರತ. ಆ ಆದಿಶಕ್ತಿ ಜಗನ್ಮಾತೆ ಆಟ ಪುಟ್ಟ ಮುಖದಂಗ ನಾ ಹೊಂಟೆ, ನಮಗೊಂದು ಕೊಂಡೆ. ಬೇವಿನ ಗಿಡದವ ಯವ್ವ, ನನಗ ನೀ ನೆರಳು ಕೊಟ್ಟಿವ ಖರೆ, ನಾನು ನಿನಗೇನೂ ಕೊಡ್ಲಿಲ್ಲ ಯವ್ವ. ನಾಳೆ ಮುಂಜಾನೆ ನಾ ಹೊಕ್ಕಿಲ್ವಾ ನಿನಗ ಶರಣೋ ಶರಣು. ಅಥವಾ ಎಂಬೆವ್ವ ಹಂಗೆ ನೋಡಕ್ಕಿದ್ದಿ. ಇಲ್ಲಿ ಆಕಳ ಹಾಲು ಅಷ್ಟ ಪವಿತ್ರ ಆಗ್ಯಾವ, ನಿನ್ನ ಹಾಲು ಪವಿತ್ರ. ನಿನಗೂ ಶರಣ ಮಾಡ್ತೀನಿ. ಶರಣವ ತಾಯಿ ಶರಣ. ಹೇಳಪ್ಪ, ನವಲಗುಂದ ಬಂದೆ. ನಾ ಇದ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾ ಹುಟ್ಟಿ ಒಂದು ಜಾಗ ಬಿಟ್ಟರೆ ಮತ್ತೊಂದು ಅಂತಹ ಜಾಗ ನೋಡ್ಲಿಲ್ಲ. ನಾ ಖರೇ ಬ್ರಹ್ಮಚಾರಿ ಅದೀನಿ. ಹೋಗ್ತೀನಿಪ್ಪ, ನಾಳೆ ಮುಂಜಾನೆ ನಾ ಹೊಕ್ಕೀನಿ. ಯವ್ವ ಮುದುಕಿ, ಯವ್ವ ಒಂದ್ ದಿವಸ ಅನ್ನ ಹಾಲು ಕೊಡ್ಬೇ, ಒಂದ್ ದಿವಸ ಆ ಭೀಮ ಬದುಕಿದ್ರ ಇನ್ನಷ್ಟು ಕುದಿಯೋ ಹಾಲು ಕೊಟ್ಟು ಬಿಸಿ ಬಿಸಿ ಮಾಡಿ ಈ ದೇಹನ ಒಕ್ಕಲು ಮಾಡ್ತಿದ್ರು. ಒಂದ್ ದಿವಸ ಇಸವ ಆಗಿಲ್ವಾ ಯವ್ವ ಮುದುಕಿ, ನಾಳೆ ಮುಂಜಾನೆ ನಾವು ಹೋಗ್ತೀನಿ ಬೇ, ಹೋಗ್ತೀನಿ. ಹೇಳಪ್ಪ, ಇನ್ನು ಮುಂದೆ ಬರೋ ಹೊಸ ಗಾಳಿಯೊಳಗ ನಾವು ನನ್ನ ಜಾತಿ ನನ್ನ ಧರ್ಮ ಅಂತ ತಮ್ಮ ಗುರುತಿಗಾಗಿ ಬಡದಾಡ್ಕೊಳ್ತಾರ. ಬರೀ ಬಡದಾಡ್ಕೊಂಡು ಗಾಯನ ಮಾಡ್ಕೊಳ್ತಾರ. ಔಷಧನ ಗೊತ್ತಿಲ್ಲ ನೋಡ್ರಿ. ನಮ್ಮ ಈ ಮೋಣಪ್ಪನ ಗುಡಿಯೊಳಗ ಅಲ್ಲಾ ದೇವರು ಪಂಜಾಬ್ ತಂದಿಟ್ಟೀನಿ. ಮಲಾವು ನಮ್ಮ ಕೈಯಾಗ ಇರ್ತಿತ್ತು. ನಾವೊಂದು ಮಾತು ಹೇಳ, ಈ ಪುಟ್ಟ ಮನಸ್ಸ್ಯಾಗ ದ್ವೇಷಕ್ಕೆ ಜಾಗ ಜಾಸ್ತಿ ಇಟ್ಕೊಳ್ಳೋದು ಬೇಡ, ಪ್ರೀತಿಗೆ ಜಾಸ್ತಿ ಜಾಗ ಇಟ್ಕೊಡು. ಪ್ರೀತಿಗೆ ನಾ ಕಟ್ಟ ಕಡೆಗೆ ಹೇಳೋದು ಒಂದ ಮಾತು, ಇಲ್ಲಿ ಈ ಭೂಮಿ ಮ್ಯಾಲ ಮನಸ್ಸೊಂದ ಮಡಿ, ಉಳದದ್ದೆಲ್ಲ ಕಾಲು ಮಡಿ. ಈ ಸ್ಕ್ರಿಪ್ಟ್ ಅಲ್ಲಿ ಬರೆದಂಥವ್ರು ರಾಜ್ಕುಮಾರ್ ಮಡಿವಾಳ ಸರ್. ಸಂಗತಿಗಳು ಜೊತೆಗೆ ಈ ಕಂಟೆಂಟ್ ಕಟ್ಟಿದ್ದಾರೆ. ನೀವು ಅಕಸ್ಮಾತ್